ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಫ್ಕೋರ್ಸ್ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಆ ಡೆವಿಲ್ ಸಿನಿಮಾದ ನಾಯಕ ನಟಿ ರಚನಾ ರೈ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ಇದೇ ಸ್ಟುಡಿಯೋದಲ್ಲಿ ಇದೇ ಲೊಕೇಶನಲ್ಲಿ ಕೂತು ಮಾಡಿದ್ದೆ. ಅದರ ನಂತರ ಡೆವಿಲ್ ಸಿನಿಮಾಗಾಗಿ ಸಾಹಿತ್ಯ ರಚಿಸಿ ಹಾಡಿದಂತಹ ಗಾಯಕರಾದಂತಹ ಅನಿರುದ್ಧ್ ಶಾಸ್ತ್ರಿ ಅವರನ್ನು ಕೂಡ ಸಂದರ್ಶನ ಮಾಡಿದೆ. ಆ ಸಂದರ್ಶನದ ಕೊನೆಯಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದ್ದೆ, ನಾಳೆ ಮತ್ತೊಬ್ಬ ಡೆವಿಲ್ ಸಿನಿಮಾದ ಟೆಕ್ನಿಷಿಯನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ. ಸೊ ಈಗ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗೆಸ್ ಮಾಡಿ ಯಾರಿರ್ಬೋದು ಅಂತ. ನಾನು ಅಂದೆ, ಅವ್ರು ಬಂದಿದ ತಕ್ಷಣ ಕ್ಯಾಮ್ರಾ ಹಿಂದೆ ಹೋಗಿ ನಿಂತ್ಕೊಂಡಿದ್ರು. ಸರ್, ಕ್ಯಾಮ್ರಾ ಹಿಂದೆ ಯಾಕಿದ್ದೀರಾ ಸರ್, ಬನ್ನಿ ಕ್ಯಾಮ್ರಾ ಮುಂದೆ ಅಂತಂದೆ. ಎಸ್, ಈ ಈಸ್ ನನ್ ಅದರ್ ದ್ಯಾನ್ ದರ್ಶನ್ ಅವರ ಆಲ್ ಟೈಮ್ ಫೇವ್ರೆಟ್ ಕ್ಯಾಮ್ರಾಮ್ಯಾನ್, ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಆ ಡೆವಿಲ್ ಸಿನಿಮಾ ಒಂದು ದೊಡ್ಡ ಬಿಗ್ ಸ್ಕೇಲ್ ಸಿನಿಮಾ, ದೊಡ್ಡ ಸ್ಟಾರ್ ಸಿನಿಮಾ, ಸಾಕಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀರಾ. ಆ ಸಿನಿಮಾದ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಫ್ರೀಯಾಗಿ ರಿಲ್ಯಾಕ್ಸ್ಡ್ ಆಗಿದ್ದಂಗೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅದೇ ಇವಾಗ ಅದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಸೊ ಅದ್ರಲ್ಲಿ ನಾವು ಈಗ ಬ್ಯುಸಿ ಇದ್ದೀವಿ ಅಷ್ಟೇ. ಓಕೆ. ಬಟ್ ಇವಾಗ ಏನು ನಿಮಗೆ 3 ಸಾಂಗ್ ಏನು ರಿಲೀಸ್ ಆಗಿದೆ, ಅದು ಕೂಡ ವರ್ಕ್ ಮಾಡಿ. ಸೊ ಆ ಟೈಮ್ಗೆ ನಾವೇನೇನು ಕೆಲಸಗಳು ಮಾಡಬೇಕು ಅದನ್ನು ಇವಾಗ ನಡೀತಾ ಇದೆ. ಇನ್ನು ವರ್ಕ್ ಪ್ರೊಸೆಸಿಂಗಲ್ಲಿ ನಡೀತಿದೆ. ಅಲ್ಲ ಸರ್, ನೀವು ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಯಾರಿಗೂ ಡೇಟ್ಸ್ ಕೊಡಲ್ವಾ ಹೇಗೆ ಅಂತ? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲವೂ ಕಂಟಿನ್ಯೂಸ್ ಆಗಿ ದರ್ಶನ್ ಸರ್ಗೆ ಮಾಡ್ತಾ ಇದ್ದೀರಾ. ಚೌಕಾಯಿಂದ ಹಿಡಿದು ರಾಬರ್ಟು, ಕಾಟೇರ, ಡೆವಿಲ್ಲು, ದರ್ಶನ್ ಸರ್ ಅವರ ಒಂದು ಆಸ್ಥಾನ ಕಲಾವಿದರು ಅಂತಾರಲ್ಲ, ಆಸ್ಥಾನ ತಂತ್ರಜ್ಞರ ಹೇಗೆ ಅಂತ. ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ರಾಬರ್ಟ್ ಮಾಡಿದ ತಕ್ಷಣವೇ ನಾವು ಕಾಟೇರ ಮಾಡಿದ್ವಿ. ಸೊ ನನಗೆ ಎಲ್ಲೂ ಗ್ಯಾಪ್ ಸಿಗಲಿಲ್ಲ. ಅಂದರೆ ಇವಾಗ ಬೇರೆ ಸಿನಿಮಾಗೆ ಹೋಗು ಕೆಲಸ ಮಾಡು ಅಂತಂದರೆ ಇವಾಗ ಮಿನಿಮಮ್ ಅಂದರೆ ಒನ್ ಇಯರ್ ಹೊಟ್ಟೋಗುತ್ತೆ. ಹೌದು. ಸೊ ನಾನೇನು ಮಾಡ್ತೀನಿ, ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾಗೆ ನಾನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಏನಕ್ಕಂತಂದರೆ ಇವಾಗ ನೀವು ಸ್ಕ್ರಿಪ್ಟ್ ವರ್ಕ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಲೊಕೇಶನ್ಸ್ ಇರ್ಬೋದು, ಮತ್ತೊಂದು ಅಂದರೆ ನಾನು ಆಲ್ ಟೈಮ್ ನಾನು ಅದಕ್ಕೆ ಇದ್ಬಿಡ್ತೀನಿ. ಸೊ ಅದೇನಾಗುತ್ತೆ ಅಂದರೆ, ನನಗೆ ಇದು ಒಂದು ಸಿನಿಮಾ ಆಗಿದ ತಕ್ಷಣವೇ ನೆಕ್ಸ್ಟ್ ಸಿನಿಮಾಗೆ ಅದು ವರ್ಕಿಂಗ್ ಪ್ರೊಸೆಸ್ಸಿಂಗ್ ಹೋಗ್ತೀನಲ್ಲ. ಸೊ ನಾನು ಬೇರೆ ಸಿನಿಮಾ ಅವರು ಪಾಪ ಎಷ್ಟೋ ಜನ ಪಾಪ ಕೇಳಿದ್ರು, ಈ ಥರ ಹಿಂಗೆ ಮಾಡಿಕೊಡಿಲ್ಲ ಸರ್, ನೆಕ್ಸ್ಟ್ ಸಿನಿಮಾ ಶಾರದಾ ಇದೆ, ಆಫ್ಟರ್ ರಾಬರ್ಟ್ ಆಮೇಲೆ ಕಾಟೇರ ಅಂತ ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ ಅಂತಂದರೆ 80s 90s ಕತೆ. ಸೊ ಅದಕ್ಕೆ ಇನ್ನೂ ಹೋಮ್ವರ್ಕ್ ಮಾಡಬೇಕು ನಾವು, ಇನ್ನೂ ಪ್ರಿಪ್ರೇಷನ್ಸ್ ಜಾಸ್ತಿ ಮಾಡಬೇಕು. ಇನ್ನು ಅಂದರೆ ಆ ಪ್ರೊಸೆಸಿಂಗ್ ಇರಬೇಕನ್ನಾಗುತ್ತೆ, ನಿಮಗೆ ಬೇರೆ ಸಿನಿಮಾ ಯೋಚನೆ ಬರಲ್ಲ. ಸೊ ಹಂಗಾಗಿ ಕಾಟೇರ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಡೆವಿಲ್ ಮಾಡು ಅಂತಂದರು. ಸೊ ಹಿಂಗೆ ಡೆವಿಲಿಗೆ ಬಂದ್ವಿ. ಹಂಗೆ ಸೊ ಪ್ರೊಸೆಸಿಂಗ್ ನಡೀತಾ ಇದೆ ನನಗೆ. ಸರ್, ನಾವೆಲ್ಲ ಅಂದ್ಕೊತೀವಿ ಜನರಲ್ಲಾಗಿ, ಅಂದರೆ ವೀಕ್ಷಕರು, ಸಿನಿಮಾ ನೋಡೋವಂಥ ವೀಕ್ಷಕರು ಅಂದ್ಕೊತಾರೆ. ಸಿನಿಮಾಟೋಗ್ರಾಫರ್ಗಳಿಗೆ ಏನಪ್ಪ ಕೆಲಸ ಅಂತಂದರೆ ಒಂದೊಳ್ಳೆ ಫ್ರೇಮ್ ಇಡೋದು, ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡೋದು ಅಷ್ಟೇ ಅಂದ್ಕೊತೀವಿ. ಆದರೆ ಡೈರೆಕ್ಟ್ರ್ ಎಷ್ಟು ಕೆಲಸ ಮಾಡ್ತಾರೋ ಅದರ 2ರಷ್ಟು ಕೆಲಸ ನಿಮಗೂ ಇದ್ದೇ ಇರುತ್ತೆ. ಫಸ್ಟು ಲೊಕೇಶನ್ ಹಂಟಿಂಗ್ಗೆ ನೀವು ಅವ್ರ ಜೊತೆ ಹೋಗಬೇಕಾಗುತ್ತೆ. ಆ ಲೊಕೇಶನ್ ಲೈಟಿಂಗ್ಗೆ ಪೂರಕನ ಅಲ್ವಾ ನೋಡಬೇಕಾಗುತ್ತೆ, ಲೈಟಿಂಗ್ ನೋಡ್ಕೋಬೇಕಾಗುತ್ತೆ, ಬೇಬಿ ಲೈಟಲ್ಲಿ ಶೂಟ್ ಮಾಡಬೇಕಾಗುತ್ತೆ, ಹೆವಿ ಲೈಟಿಂಗ್ ಇದ್ದರೆ ಬ್ಲೀಚ್ ಆಗುತ್ತೆ ಅಂತ ಅದಕ್ಕೆ ಏನು ಫಿಲ್ಟರ್ಸ್ ಹಾಕೋಬೇಕು ಅಂತ ಪ್ಲಾನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಯಿತು, ಸಿನಿಮಾ ಎಲ್ಲ ಕಂಪ್ಲೀಟ್ ಶೂಟ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗಲ್ಲ. ಮತ್ತೆ ಹೋಗಿ ಅದನ್ನು ನೋಡಬೇಕಾಗುತ್ತೆ, ಎಡಿಟಿಂಗಲ್ಲಿ ಮತ್ತೊಂದು ಕುತ್ಕೋಬೇಕಾಗುತ್ತೆ, ಅದರಲ್ಲಿ ಬೆಸ್ಟ್ ಶಾರ್ಟ್ಸ್ನ ಇದು ಅಂತ ತೋರಿಸ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ವರ್ಕ್ ಇರುತ್ತಲ್ವ ಸರ್? ಇವಾಗ ನಾವು ಒಂದು ಫ್ರೇಮ್ನಲ್ಲಿ ಎಲ್ಲರೂ ನಾವು ಅದನ್ನು ನೋಡ್ತೀವಿ. ಒಂದು ಫ್ರೇಮ್ನ ನಾವೇನು ನೋಡ್ತೀವಿ, ಆ ಒಂದು ಫ್ರೇಮ್ ಹಿಂದೆ ಎಷ್ಟು ನೂರಾರು ಜನ ಕೆಲಸ ಅದರಲ್ಲಿ ಇರುತ್ತೆ ಅನ್ನೋದೇ ನಾವು ತೋರಿಸಿ. ಯಾಕಂದರೆ ಇವಾಗ ನಾವು ವರ್ಕ್ ಮಾಡೋ ಟೈಮ್ನಲ್ಲಿ ಫೋರ್ಗಳು ನೋಡಬೇಕು, ಬ್ಯಾಕ್ಗ್ರೌಂಡ್ ನೋಡಬೇಕು, ಆರ್ಟಿಸ್ಟ್ ಕಾಸ್ಟ್ಯೂಮ್ಗಳು ನೋಡಬೇಕು, ಮತ್ತೊಂದು ಲೈಟ್ಸು, ಆರ್ಟ್ ಡಿಪಾರ್ಟ್ಮೆಂಟು, ಇವರು ಇವಾಗ ಫೈಟ್ ಮಾಸ್ಟರ್ ಬಂದರೆ ಅವ್ರು ನೋಡಬೇಕು, ಈ ಕಡೆ ಡ್ಯಾನ್ಸ್ ಮಾಸ್ಟರ್ ಬಂದರೆ ಅವ್ರದ್ದು ನೋಡಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ದು ನಮ್ಮದು ತಲೆ ಹೋಗ್ತಾ ಇರುತ್ತೆ. ಇವಾಗ ಸೆಟ್ ತೊಗೊಂಡು ಬಂದು ನಾನು ಕೆಲಸ ಮಾಡಬೇಕಂದ್ರೆ ನಾನು ಅವನು ನೋಡಬೇಕು, ಈ ಕಡೆ ಆರ್ಟಿಸ್ಟ್ ನೋಡಬೇಕು, ಅವ್ರಿಗೆ ಮಾರ್ಕಿಂಗ್ ಕೊಡಬೇಕು, ಈ ಕಡೆ ಲೈಟಿಂಗು, ಫೋಕಸಿಂಗು, ಲೆಂತು, ಆಮೇಲೆ ಟ್ರ್ಯಾಕ್ ಆ್ಯಂಡ್ ಟ್ರಾಲ್ ಇದು ಇರುತ್ತೆ, ಅದ್ರ ಏನು ಡಿಸ್ಟೆನ್ಸಲ್ಲಿ ಹೋಗಬೇಕು. ಅಂದರೆ ಪ್ರತಿಯೊಂದು ಜವಾಬ್ದಾರಿ ಅನ್ನೋದು ಇದೆಯಲ್ಲ, ಈ ಕ್ಯಾಮ್ರಾ ಹಿಂದೆ ತುಂಬ ಜವಾಬ್ದಾರಿ. ನಾವು ಒಂದು ಫ್ರೇಮ್ ಇಡಬೇಕಂತಂದ್ರೆ ಇಷ್ಟು ಡಿಪಾರ್ಟ್ಮೆಂಟ್ನ ಇಟ್ಕೊಂಡು ನಾವು ಒಂದು ಫ್ರೇಮ್ನ ಹಂಗೆ ತೆಗಿಬೇಕಾಗುತ್ತೆ ಆ ಥರ. ಸೊ ಕಷ್ಟದ ಕೆಲಸನೇ ಅದು, ತುಂಬ ಈಸಿಯಾಗಿ ನಮಗೆ ಸಿಗೋಂತಹ ಕೆಲಸ ಅಲ್ಲ, ಅದು ತುಂಬ ಕಷ್ಟದೇನೆ. ಅದನ್ನು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಆ ಕೆಲಸ ಮಾಡಿದಾಗ ಒಂದು ಔಟ್ಪುಟ್ ಆ ಥರ ನಾವು ನೋಡಬಹುದು. ಎಸ್ ಸರ್, ನೀವು ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಕ್ಕಂಥ ಸ್ಟಾರ್ ಟೆಕ್ನಿಷಿಯನ್ ಕೂಡ ಹೌದು. ತರುಣ್ ಅವರ ಸಿನಿಮಾಗಳಿರ್ಬೋದು, ತರುಣ್ ಸುಧೀರ್ ಅವರ ಸಿನಿಮಾಗಳು, ಶರಣ್ ಅವರ ಸಿನಿಮಾಗಳಿರ್ಬೋದು, ನಂದಕಿಶೋರ್ ಅವರ ಸಿನಿಮಾಗಳಿರ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ಒಂದು 2 ದಶಕಗಳಿಂದ 15ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ದೀರಾ. ಎಲ್ಲವೂ ಆಲ್ಮೋಸ್ಟ್ ಅಲ್ಲೂ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳೇ. ಹಾಗಾಗಿ
ನಿಮ್ಮ ಹಿಂದಿನ ಒಂದು ಜರ್ನಿಯನ್ನು ಒಂದ್ಸರಿ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಯಾಕಂತಂದರೆ ನೀವು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಂಡಸ್ಟ್ರಿಗೆ ಬಂದಂಥವ್ರು. ಸೊ 1997 ಇದ್ದೀರಾ ಇಂಡಸ್ಟ್ರಿಯಲ್ಲಿ ಅನಿಸುತ್ತೆ. ಹೌದು, ಅದು ಆ್ಯಕ್ಚುಲಿ 1997 ಹೂಮಳೆ ಅನ್ನೋ ಸಿನಿಮಾ ಫಸ್ಟ್ ಸಿನಿಮಾಗೆ ನಾನು ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್ ಹೋಗಿದ್ದೆ. ಸೊ ಅಲ್ಲಿಂದ ನನ್ನ ಒಂದು ಜರ್ನಿ. ಅದಾದಮೇಲೆ ಸೀರಿಯಲ್ಗೆ ಬಂದೆ. ಸೊ ಸೀರಿಯಲ್ ಕೂಡ ವರ್ಕ್ ಮಾಡಿದೆ. ಸೀರಿಯಲ್ ಕೂಡ ಕ್ಯಾಮ್ರಾಮನ್ ಕೂಡ ವರ್ಕ್ ಮಾಡಿದೆ. ಇವನ್ ನಾಗತಿಲ್ ಚಂದ್ರಶೇಖರ್ ಅವ್ರದ್ದು ಸೀರಿಯಲ್ ಕೂಡ ವರ್ಕ್ ಮಾಡಿದೆ. ಅದಾದಮೇಲೆ ಇಂಡಿಪೆಂಡೆಂಟಾಗಿ ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅರಸು ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರದ್ದು ಯಾವುದೋ ಒಂದು ಸಿನಿಮಾ ಅಂದರೆ ಬೇರೆನ ಹಾಕ್ಕೊಂಡು ಮಾಡಬೇಕು ಅನ್ನೋದು ಅದೇನೋ ವಿಷಯ ಬಂದಾಗ ಇಲ್ಲ ನಾನು ನಮ್ಮ ಹುಡುಗ ನಾನು ಮಾತು ಕೊಟ್ಟಿದ್ದೀನಿ, ಸೊ ನಾನು ಅವ್ರಿಗೆ ನಾನು ಮಾಡಿಸೋದು ಅಂತಂದಾಗ ಸೊ ಆ ಪ್ರೊಡ್ಯೂಸರು ಬ್ಯಾಕ್ಔಟ್ ಆಗೋದ್ರು. ಓಕೆ. ಇಲ್ಲ ನಾನು ಹಿಂಗೆ ಸರಿ ಆಯ್ತು ಓಕೆ ಸರ್ ಅಂತಂದಾಗ ಯಾರು ನೆಕ್ಸ್ಟ್ ಯಾರು ಅಂತಂದಾಗ ಅವಾಗ ನನ್ನ ಸ್ನೇಹಿತರು ಇದ್ದರು. ಓಕೆ. ತಿಮ್ಮಣ್ಣ ಮತ್ತು ಇವರು ಅವರು ರಾಕಿ ಸಿನಿಮಾಗೆ ಫಸ್ಟ್ ಅವರು ಕತೆ ಎಲ್ಲ ಕೇಳಿ ಆದಮೇಲೆ ರಾಕಿ ಸಿನಿಮಾ ಹೌದು ಫಸ್ಟು ಅದು ನಂದು ಇಂಡಿಪೆಂಡೆಂಟ್ ಸಿನಿಮಾ. ಸೊ ಯಶು ಕೂಡ ಅವಾಗ ತಾನೇ ಅದು ಮುಗಿನ ಮನಸ್ಸು ಸಿನಿಮಾ ಮುಗಿಸಿದ್ರು ಅವಾಗ ತಾನೇ. ಸೊ ನನ್ನ ಪ್ರಕಾರ ಏನಂದರೆ ನಾನು ನಮ್ಮ ಯಶುದು ಇಬ್ಬರದ್ದು ಒಂದು ಜರ್ನಿ, ನಾನು ಆ ಜರ್ನಿನಲ್ಲೇ ಬಂದೆ. ಸೊ ನಮ್ಮ ನಿರ್ಮಾಪಕರಾದ ರಾಕಿ ಸಿನಿಮಾ ನಿರ್ಮಾಪಕರಲ್ಲ, ಸೊ ಅದು ನನ್ನ ಫಸ್ಟು ಬೇಸ್ ಸಿನಿಮಾ ಅದು ಏನಂತೀರ ಅದು. ಸೊ ಅಲ್ಲಿಂದ ನಾನು ನಿಜವಾಗಿ ಹಿಂದೆ ತಿರುಗಿ ನೋಡೋದಿಲ್ಲ. ಓಕೆ. 2 ಸಿನಿಮಾ ಓಕೆ ಅಂತ ಯಾವುದೋ ಗೌತಮ್ ಇದ್ದಂಗೆ ಹಿಂಗೆ ಮಾಡಿದೆ, ಅದು ಓಕೆ ಅಂತ ಆಯ್ತಾಯಿತು. ಯಾವುದು ನನ್ನ ಫಸ್ಟ್ ಸಿನಿಮಾ ಅಧ್ಯಕ್ಷ ಮಾಡಿದ್ನಲ್ಲ, ದಟ್ ಈಸ್ ಮೈ ಫಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅದಾದಮೇಲೆ ರನ್ನ ಮಾಡಿದೆ, ಮುಕುಂದ ಮುರಾರಿ ಮಾಡಿದ್ವಿ. ಅದಾದಮೇಲೆ ರ್ಯಾಂಬೋ 2 ಅಂತ ಒಂದು ಸಿನಿಮಾಗೆ ಮಾಡಿದೆ. ಸೊ ಹಿಂಗೆ ಕಂಟಿನ್ಯೂಷನ್ಸು ಹೋಗ್ತಾ ಆವಾಗ ನಂದ ಆಗಲಿ ನಮ್ಮ ತರುಣ್ ಆಗಲಿ ಇವರೆಲ್ಲ ನನಗೂ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡ್ರು. ಇಲ್ಲ ಹಿಂಗೆ ಮಾಡೋಣ, ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತ. ಅದಾದಮೇಲೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಇದು ರ್ಯಾಂಬೋ 2ನ ನಾವು ಒಂದು 5 ಜನ ಸೇರಿಕೊಂಡು. ಎಸ್ ವೀಕ್ಷಕರೇ, ಇವರು ಬರೀ ಸಿನಿಮಾಟೋಗ್ರಾಫರ್ ಅಷ್ಟೇ ಅಲ್ಲ, ಒಂದು ಸಿನಿಮಾದ ನಿರ್ಮಾಪಕರು ಕೂಡ ಹೌದು, ರ್ಯಾಂಬೋ 2 ಸಿನಿಮಾದ ನಿರ್ಮಾಪಕರು ಕೂಡ ಹೌದು, ಒನ್ ಆಫ್ ದ ಪ್ರೊಡ್ಯೂಸರ್. ಅದರಲ್ಲಿ ಸೊ ರ್ಯಾಂಬೋ 2 ಆದಮೇಲೆ ಹಂಗೆ ಅದೇ ಹೇಳ್ತಾರೆ, ನಾನು ಒಂದು ಸಿನಿಮಾ ಆದಮೇಲೆ ಮತ್ತೊಂದು ಸಿನಿಮಾದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಫಸ್ಟ್ ಈ ಸಿನಿಮಾ ಮುಗಿಬೇಕು ನನಗೆ, ಅದಾದಮೇಲೆ ನೆಕ್ಸ್ಟ್ ಸಿನಿಮಾಗೆ ಏನು ಮಾಡಬೇಕು ಅದನ್ನು ನೆಕ್ಸ್ಟ್ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಅದು ಎಲ್ರಿಗೂ ಹಿಂಗಾಗುತ್ತೆ, ಎಲ್ಲರೂ ಹಿಂಗೆ ಮಾಡಬಹುದು ಅದೆಲ್ಲ, ಅದು ನನ್ನ ವೈಯಕ್ತಿಕವಾಗಿ ನಾನು ಕೆಲಸ ಮಾಡೋ ರೀತಿ ಹಂಗಿರುತ್ತೆ ಅಷ್ಟೇ. ಓಕೆ. ನಿಮ್ಮ ಕರಿಯರ್ಗೆ ಡೆವಿಲ್ ಸಿನಿಮಾ ಎಷ್ಟು ಇಂಪಾರ್ಟೆಂಟು, ಎಷ್ಟು ಸ್ಪೆಷಲ್ ಆಗುತ್ತೆ ಸರ್? ತುಂಬಾ ಸ್ಪೆಷಲ್ ಆಗುತ್ತೆ. ಯಾಕಂದರೆ ಇವಾಗ ನಾನು ಹೇಳ್ದಂಗೆ ಇವಾಗ ನಿಮಗೆ ರಾಬರ್ಟ್ ಆಗಿರ್ಬೋದು, ನಾವು ಕಾಟೇರ್ ಆಗಿರ್ಬೋದು, ಒಂದೊಂದು ಜಾನರ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಓಕೆ. ಇದೇ ಒಂದು ಜಾನರ್ ಅಂದರೆ ನಾನು ನಿಮ್ಗೆ ಏನಕ್ಕೆ ಇದನ್ನು ಹೇಳಕ್ಕೆ ಹೊಡ್ತೀನಿ ಅಂತಂದರೆ, ಜನ ಕೂತ್ಕೊಂಡು ಆ ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನ ನೀವು ನೋಡ್ಬೋದು. ಕಮರ್ಷಿಯಲ್ ಆಗಿ ಅಷ್ಟು ಚೆನ್ನಾಗಿ, ಆಮೇಲೆ ಒಳ್ಳೊಳ್ಳೆ ಲೊಕೇಶನ್ಗಳು ಶೂಟ್ ಮಾಡಿದ್ದೀವಿ. ಇವನ್ ನಾವು ಸಾಂಗ್ ಮಾಡಬೇಕಾದ್ರೆ ಪ್ರಕಾಶ್ ಸರ್ ಅಂದರೆ ಸ್ವಲ್ಪ ಅವರು ಡೀಟೇಲಿಂಗಲ್ಲಿ ತುಂಬ ಅವರು ಅಂದರೆ ಈ ಸಾಂಗ್ ಹಿಂಗೆ ಇರಬೇಕು, ಈ ಸಾಂಗ್ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಈ ಥರನೇ ಮಾಡೋಣ ಸುಧಾ ಹಂಗೆ ಹಿಂಗೆ ಅಂತ ಅವ್ರು ಜಾಸ್ತಿ ಯಾರೋ ಇದು ಮಾಡ್ತಾರೆ. ಸೊ ಅವ್ರು ಇಂಪ್ಲಿಮೆಂಟ್ ಮೇಲೆ ನಾನು ಏನು ಮಾಡ್ತೀನಿ, ಅವ್ರಿಗೆ ನಾನು ಸಪೋರ್ಟ್ ಆಗಿ ಓಕೆ ಸರ್ ನಾವು ಈ ಥರನೇ ಮಾಡೋಣ, ಓಕೆ ಓಪನಿಂಗ್ ಸಾಂಗ್ ಅಂದರೆ ಈ ಥರ ಮಾಡೋಣ, ಸೊ ಒಂದು ಡುಯೆಟ್ ಸಾಂಗು ಅಥವಾ ಈ ಥರ ಅಂದರೆ ಈ ಥರ ಹೋಗೋಣ, ಬ್ಯಾಕ್ ಡ್ರಾಪ್ ಹಿಂಗೆ ಹೋಗೋಣ. ಸೊ ಆ ಥರ ಅಂದರೆ ಈ ಸಿನಿಮಾದಲ್ಲಿ ನೀವು ಒಂದು ನಾನು ಹೇಳೋದಂದರೆ ಒಂದು ಸ್ಪೆಷಲ್ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಅನಿಸುತ್ತೆ. ಆಫ್ಟರ್ ಲಾಂಗ್ ಟೈಮು ಇವನ್ ದರ್ಶನ್ ಸರ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ಆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕೂಡ ಇರುತ್ತೆ, ಒಂದು ಸ್ಪೆಷಲ್ ಬೇರೆ ಥರದ್ದು ನಿಮಗೆ ಅದರಲ್ಲಿ ಕಾಣಿಸುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ರಿವೀಲ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ ಅಲ್ಲೇ ಗೊತ್ತಾಗುತ್ತೆ ನಮಗೆ ಆ ವಿಂಟೇಜ್ ದರ್ಶನ್ ಅವರ ಒಂದು ಅಪಿಯರೆನ್ಸ್ ಕಾಣಿಸ್ತಾ ಇದೆ. ಈಗಿದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗಲ್ಲಿ ನಮಗೆ ದರ್ಶನ್ ಅವರ ಅಭಯ್ ಸಿನಿಮಾದಲ್ಲಿ ಹೇಗಿದ್ರು ಆ ಥರದ ಒಂದು ಲುಕ್ಸ್ ನಮಗೆ ಕಾಣುತ್ತೆ. ನನ್ನ ಕಡೆ ಇವಾಗ ನೀವು ಅಭಯ್ ಸಿನಿಮಾ ಅಂತಷ್ಟೇ ನನಗೆ ಅದೇ ಒಂದು ನೆನಪಾಯಿತು. ನಾನು ಅವಾಗ ತಾನೇ ನಾವು ಕಾಟೇರ ಮುಗಿಸ್ಕೊಂಡು ಬಂದಿರೋದು. ಅದರಲ್ಲಿ ಕ್ಯಾರೆಕ್ಟರ್ ಬೇರೆ ನಿಮಗೆ ಗೊತ್ತಿದೆ, ಆ ಕ್ಯಾರೆಕ್ಟರ್ಗೆ ಹೆಂಗಿರಬೇಕು ಅದಕ್ಕೆ ಅವರ ಆ ಮೈಕಟ್ಟು ಆಗಿ ಆ ಬನೀನ್ ಹಾಕೋದು ಮತ್ತೊಂದು ಹಾಕೋದು, ಆ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಆ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಅಂದರೆ ಆ ಇದಕ್ಕೆ. ಸೊ ಈ ಡೆವಿಲಿಗೆ ಬಂದಾಗ ನನಗೆ ಫಸ್ಟ್ ಅಂತ ಅನಿಸಿದಂದರೆ ಇವ್ರನ್ನ ಒಂದು 20 ವರ್ಷ ಅಂದರೆ ಇವಾಗ ಅಭಯ್ ಕೂಡ ಮೋಸ್ಟ್ಲಿ ಅಷ್ಟೇ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದು ಗೊತ್ತಿಲ್ಲ. ನನಗೆ ಈ ಅಭಯ್ ಮತ್ತು ಗಜ ನನಗೆ ಸಖತ್ ಫೇವ್ರೇಟ್. ಅಂದರೆ ಅವರು ಆ ಲಾಂಗ್ ಹೇರ್ಸು ಆ ಲುಕ್ ಹೋಗಿಕ್ಕೆಲ್ಲ ನನಗೆ ಸಖತ್ ಫೇವ್ರೇಟ್ ಅದು. ಸೊ ಈ ಥರದ್ದು ಅವ್ರಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಜ ಅದನ್ನು ನಾವು ಮೇಕ್ ಓವರ್ ಮಾಡಿ ಅವ್ರನ್ನ ಅದೇ ರೀತಿಯೇ ತೋರಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ. ಅದೇ ನಾನು ಹೇಳ್ತಿರೋದು, ನಾವು ಟ್ರೈ ಮಾಡಬೇಕು. ದಟ್ ಇಸ್ ನಾಟ್ ವಿತೌಟ್ CG ಯಾವುದಿಲ್ಲ. ಆ ಮೇಕ್ ಓವರ್ ಈವನ್ ಕೂಡ ದರ್ಶನ್ ಸರ್ ಕೂಡ ಅದಕ್ಕೇನು ವರ್ಕೌಟ್ ಮಾಡಬೇಕು ಅಂದರೆ ಇವಾಗ ಅಷ್ಟೊಂದು ಅವ್ರು ಸ್ಲಿಮ್ ಆಗಬೇಕು, ಮತ್ತೊಂದು ನಮ್ಮ ಕೂಡ ವರ್ಕೌಟ್ ಮಾಡಬೇಕು. ಅದಕ್ಕೇನು ಮಾಡಬೇಕು ಅನ್ನೋದು ಕೂಡ ಅವರು ಡೇ ಆ್ಯಂಡ್ ನೈಟು ಮಾಡಿದ್ರು. ಹಿಂಗೆ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಬಾಸ್ ಅಂತ ನಾವು ಮಾಡೋದು ಚೆನ್ನಾಗಿ ನಾವು ಮಾಡೋದು ನಾವು ಅಭಿಮಾನಿಗಳಿಗೋಸ್ಕರ ನಾವು ಮಾಡೋದು. ಸೊ ಎಷ್ಟು ಇದಾದರೂ ಕೂಡ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅವರು ಅದಕ್ಕೆ
ನಾವು ಏನು ಅಂದ್ಕೊಂಡಿದ್ದೀವಿ ಅವ್ರು ಕೂಡ ಸಪೋರ್ಟ್ ಅದು. ಸೂಪರ್ ಸೂಪರ್. ಸೊ ಇವಾಗ ಅದು ಔಟ್ಪುಟ್ ಎಲ್ಲರೂ ಹೇಳ್ತಾರೆ ಸೊ ಅವ್ರನ್ನ ನಾವು ಆ ರೀತಿ ನೋಡ್ತಾ ಇದ್ದೀವಿ ಅಂತಂದರೆ ಅದ್ರ ಹಿಂದೆ ಎಲ್ಲರೂ ಶ್ರಮನೂ ಸೇರ್ಕೊಳ್ಳುತ್ತೆ. ವೆರಿ ಟ್ರೂ. ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗಲ್ಲಿ ಅವರು ರೆಡ್ ಜಾಕೆಟ್ ಹಾಕ್ಕೊಂಡು ಒಂದು ಕಡೆ ಜಿವೆಲ್ ಥರ ಕಾಣ್ತಾರೆ. ಆ ಇಡೀ ಸೆಟ್ಟಲ್ಲಿ ಮಿಡ್ಲಲ್ಲಿ ಏನೋ ಒಂಥರ ಸ್ಪೆಷಲ್ ಅಟ್ರಾಕ್ಷನ್. ಒಂದು ಕಡೆ ಆ ಹೇರ್ಸು, ಮತ್ತೊಂದು ಕಡೆ ಆ ಜಾಕೆಟು, ಆ ಕಾಸ್ಟ್ಯೂಮ್ ವೈಸು ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಅದನ್ನು ನೀವು ಕ್ಯಾಪ್ಚರ್ ಮಾಡಿದ್ದೀರಾ. ದ ವೇ ಯು ಕ್ಯಾಪ್ಚರ್ಡ್ ಈಸ್ ವೆರಿ ಇಂಪ್ರೆಸಿವ್. ಅದ್ರಲ್ಲಿ ಏನಂದ್ರೆ ಇವಾಗ ನಿಮಗೆ ಎಲ್ಲ ಬ್ಲ್ಯಾಕ್ಸ್ ಮಧ್ಯದಲ್ಲಿ ಒಂದು ರೆಡ್ ಇದ್ದರೆ ಅದು ಹೈಲೈಟ್ ಯಾವಾಗಲೂ. ಅಂದರೆ ರೆಡ್ ಅದನ್ನ ಬ್ಲ್ಯಾಕ್ ಆಗಿ ಅದು ರೆಡ್. ಇವಾಗ ನೀವು ಕೂಡ ಒಂದು ಫುಲ್ ಬ್ಲ್ಯಾಕ್ ಹಾಕಿದ್ರು ರೆಡ್ ನಿಮ್ಗೆ ಹೈಲೈಟ್ ಜಾಸ್ತಿ. ಸೊ ಹಾಗೆಯೇ ಅದರಲ್ಲಿ ಒಂದು ಪ್ಯಾಟ್ರನ್ ಇದೆ. ಏನಂತಂದರೆ ನಿಮಗೆ ಗ್ರೀನ್, ವಾರ್ಮ್, ರೆಡ್ ಇಷ್ಟನ್ನು ಮಿಕ್ಸ್ ಆಗಿಯೇ ನಿಮಗೆ ಅದು ಕಾಣಿಸೋದು. ಓಕೆ. ಅದು ಫಸ್ಟ್ ನಾನು ಅನ್ಕೊಂಡಿದ್ದೆ ಅದು ಫುಲ್ ಅದನ್ನು ವಾರ್ಮ್ ಮಾಡಿದ್ರೆ ನಿಮಗೆ ಜಾಸ್ತಿ ರೆಡ್ ಹೈಲೈಟ್ ಆಗುತ್ತೆ ಅನ್ನೋದು ಮಾಡಿದ್ವಿ. ನೆಕ್ಸ್ಟ್ ನಾನು DL ಕೂತ್ಕೊಂಡಾಗ ಸುಮ್ಮನೆ ಜಸ್ಟ್ ಒಂದು 2 ಪ್ಯಾಟರ್ನ್ ಮಾಡಿ ಪ್ರಕಾಶ್ ಸರ್ ಕಳಿಸಿದೆ. ಪ್ರಕಾಶ್ ಸರ್ ನೋಡಿ ಸರ್ ಇದು 2 ಥರದ ನಿಮ್ಗೆ ಪ್ಯಾಟರ್ನ್ ಇದೆ, ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ನನಗೆ 2 ಚೆನ್ನಾಗಿದೆ, 2ರಲ್ಲಿ ಯಾವ್ದು ಬೆಸ್ಟ್ ಅಂತ ಕಾಣಿಸುತ್ತೆ ನೀವು ಹೇಳಿ ಅಂತ. ಇಲ್ಲ ಸೊ ಇದನ್ನು ಒಂಥರ 3 ಲೇಯರ್ಸ್ ಆಫ್ ಕಲರ್ಸ್ ಚೆನ್ನಾಗಿ ಕಾಣ್ತಿದೆಯಲ್ಲ, ಇದನ್ನೇ ಇಟ್ಕೊಂಬಿಡೋಣ ಅಂತಂದ್ರು. ಸರಿ ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ಅದ್ರಲ್ಲಿ ಕರೆಕ್ಟಾಗಿ ನೀವು ನೋಡಿದ್ರೆ ಎಲ್ಲನೂ ಮಿಕ್ಸ್ ಆಗಿದೆ. ಗ್ರೀನ್, ವಾರ್ಮ್, ರೆಡ್, ಬ್ಲ್ಯಾಕ್ ಅಂತ ಅಷ್ಟೂ ನಿಮಗೆ ಅದರಲ್ಲಿ ಪ್ಯಾಲೆಟ್ಸ್ ಕಾಣುತ್ತೆ ಅದರಲ್ಲಿ. ಸೊ ಅದಕ್ಕೆ ನಿಮಗೆ ನೀವು ನೋಡಬೇಕಾದ್ರೆ ನಿಮಗೆ ಕಾಣಿಸೋ ರೀತಿನೇ ಬೇರೆ ಥರ ಅದು ಕಾಣಿಸುತ್ತೆ. ಅದು ಇನ್ಫ್ಯಾಕ್ಟ್ ದರ್ಶನ್ ಅವ್ರದ್ದು ಮೇಯ್ನ್ ಶೂಟಿಂಗ್ ಹೋಗೋಕ್ಕೂ ಬಿಫೋರೇ ನೀವು ಟೀಸರ್ ಶೂಟ್ ಮಾಡಿದ್ರಿ. ಆ ಬರ್ಡೇಗೆ ಆ ಟೀಸರ್ನ ರಿವೀಲ್ ಮಾಡಿದ್ರಿ. ಅದು ಉಲ್ಟಾ ಶಾರ್ಟ್ಸ್ ಎಲ್ಲ ಇದೆ ಅದರಲ್ಲಿ. ಅದು ತುಂಬ ಲ್ಯಾವಿಶ್ ಆಗಿ ಶೂಟ್ ಮಾಡಿದ್ರಿ. ಆ ಟೀಸರ್ ಶೂಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಅಂದರೆ ಅದು ಫಸ್ಟ್ ಟೈಮು ನಾನು ಈಗ ಬೋಲ್ಟ್ ಕ್ಯಾಮ್ರಾದಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ದು. ಸೊ ನನಗೆ ಶೂಟ್ ಮಾಡಿದ್ರೆ ಅದ್ರಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅಂತ ಅನಿಸ್ಬೇಕು. ನಾನು ಕೆಲವೊಂದು ನೋಡಿದ್ದೆ ಅದರದ್ದು ಎಫೆಕ್ಟ್ ಕಾಣಿಸ್ತಿರ್ಲಿಲ್ಲ. ಯಾಕೆ ಕಾಣಿಸಲ್ಲ ಅಂತಂದರೆ ಅದನ್ನು ತೆಗೆಯೋ ರೀತಿನಲ್ಲಿ ಸ್ವಲ್ಪ ಅದನ್ನು ಕರೆಕ್ಟಾಗಿ ನಾವು ಮಾಡಿದ್ರೆ ಯಾರು ನೋಡಿದ್ರು ಅನ್ಕೊಂತಾರೆ ಇದು ಹೊರಟು ಹೌದು ಬೋಲ್ಟಲ್ಲಿ ಶೂಟ್ ಮಾಡಿರೋದು. ಅಂದರೆ ಅದ್ರ ಡೈಮೆನ್ಷನ್ನೇ ಬೇರೆ. ಬಟ್ ಒಂದು ಏನಂತಂದರೆ ಸಖತ್ ಪೇಷನ್ಸ್ ಇರಬೇಕು. ತುಂಬ ನಿಮಗೆ ಆರ್ಟಿಸ್ಟ್ಗೂ ಪೇಷನ್ಸ್ ಇರಬೇಕು, ತೆಗಿಯೋ ನಮಗೂ ಪೇಷನ್ಸ್ ಇರಬೇಕು. ಅಂದರೆ ಅದು ಅಷ್ಟೊಂದು ಟೈಮ್ ತೊಗೊಳುತ್ತೆ. ನಾವು ಸುಮ್ಮನೆ ಜಸ್ಟ್ ಒಂದು ನಿಮಿಷದಲ್ಲೋ 50 ಸೆಕೆಂಡ್ಸಲ್ಲೋ ಎಷ್ಟೋ ನಾವು ಆ ಶಾರ್ಟ್ನ ನೋಡ್ತೀವಿ. ಬಟ್ ಅದ್ರ ಹಿಂದೆ ಅದ್ರ ಪ್ರೊಸೆಸಿಂಗ್ ಇದೆಯಲ್ಲ ಅದು ಹೆವಿ ಟೈಮ್ ತೊಗೊಳುತ್ತೆ. ಇವಾಗ ನಾನು ಸುಮ್ಮನೆ ನಿಮ್ಮನ್ನು ಕೂರಿಸ್ಬಿಟ್ಟು ನೀವು ಹಿಂಗೆ ಕೂತಿರಬೇಕು, ಅದು ಬಂದು ಅದನ್ನು ನಿಮ್ಮನ್ನ ಇಟ್ಕೊಂಡು ಅಂದರೆ ಪಾಯಿಂಟ್ ಟು ಪಾಯಿಂಟ್ ವಿತ್ ನಿಮಗೆ ಡೈಲಾಗ್ಸ್ ತೊಗೋಬೇಕು. ಅದರಲ್ಲಿ ತೊಗೊಂಡು ಆ ಟೈಮಿಂಗ್ ಬರಬೇಕಲ್ಲ ಅದು. ಸೊ ಅದು ಸಖತ್ತು ಪೇಷನ್ಸು ಅವ್ರಿಗಿರಬೇಕು. ಅವ್ರು ಬಂದು ಇವಾಗ ಸರ್ ಟೇಕ್ ಸರ್ ರೆಡಿ ಸರ್ ಅಂತ ಅಂದ್ಬಿಟ್ಟು ಬಂದು ಕುತ್ಕೊಂಡು ಅವ್ರು ಮಾಡೋಕ್ಕಾಗಲ್ಲ. ಅದು ಅವ್ರು ಇರಬೇಕಂದ್ರೆ ಅವ್ರ ಲೆಂತ್ ಅವ್ರು ಹಿಂಗೆ ಮುಂದೆ ಬರ್ತಾರೆ ಹಿಂದೆ ಬರ್ತಾರೆ, ಅವ್ರು ಹಿಂಗೆ ಗ್ಲಾಸ್ ಆಡಿಸ್ತಾರೆ, ಸ್ಮೋಕ್ ಯಾವ ಟೈಮಲ್ಲಿ ಬಿಡ್ತಾರೆ, ಈ ಪ್ರತಿ ಒಂದು ಸೆಕೆಂಡ್ಸು ಅವ್ರಿಗೆ ಗೊತ್ತಿರಬೇಕು. ಪ್ಲಸ್ ಅದು ನಮ್ಮ ಮಾತು ಕೇಳಲ್ಲ. ಅದು ಒಂದು ಸಲ ನಾವು ಪ್ರೋಗ್ರಾಮಿಂಗ್ ಮಾಡಿ ಬಿಟ್ಬಿಟ್ರೆ ಅದಕ್ಕೆ ಅದು ಹೋಗ್ಬೋದು. ಸೊ ಅದಕ್ಕೆ ನಾವು ಸೆಟ್ ಆಗಬೇಕು, ಅದಕ್ಕೆ ಕರೆಕ್ಟಾಗಿ ಮಾಡಬೇಕು. ಅದರಲ್ಲಿ ದರ್ಶನ್ ಸರ್ ಮಾತ್ರ ಎಕ್ಸಲೆಂಟ್. ಅದನ್ನು ಹೇಳ್ತೀನಿ ನಾನು, ಆ ಟೈಮಿಂಗ್ ಎಕ್ಸಲೆಂಟ್ ಅವ್ರದ್ದು. ಅಂದರೆ ಅದು ಕರೆಕ್ಟ್ ಗೊತ್ತು ಅವ್ರಿಗೆ ಯಾವಾಗ ಬರುತ್ತೆ. ಅಕಸ್ಮಾತ್ ಏನಾದರೂ ಅದು ಮರ್ತರು ಇವ್ರು ಅದನ್ನು ಬ್ಯಾಲೆನ್ಸ್ ಮಾಡಿ ಹೆಂಗೆ ಮಾಡಬೇಕು ಅನ್ನೋದನ್ನು ಕರೆಕ್ಟ್. ನೀವು ಅದನ್ನು ನೋಡಿ ಅವ್ರನ್ನ ಆ ಗ್ಲಾಸ್ ಹಿಂಗೆ ಆಡಿಸ್ತಿರ್ತಾರಲ್ಲ, ಬಲ್ಬ್ ಬರ್ತದೆ, ಅಲ್ಲಿ ಬಂದರೆ ಸಿಗರೇಟು ಅದೇ ಕರೆಕ್ಟ್ ಟೈಮಿಂಗ್ ಸಿಗರೇಟ್ ಹೊಡಿಬೇಕು, ಇಲ್ಲ ಹೋಗ್ಬಿಡ್ತದ್ದು. ಕರೆಕ್ಟ್ ಟೈಮಿಗೆ ಅದು ಹೊಡೆದ್ರೆ ತಿರ್ಗಿ ಅದು ಇಲ್ಲಿಗೆ ಬರುತ್ತೆ. ಸೊ ಹಾಗೆ ಅದು ಪ್ರೊಸೆಸಿಂಗ್ನ ಈವನ್ ಅದು ಆರ್ಟಿಸ್ಟ್ ಕೂಡ ಅರ್ಥ ಮಾಡ್ಕೊಬೇಕು ಕರೆಕ್ಟಾಗಿ. ಇನ್ಫ್ಯಾಕ್ಟ್ ನೀವು ಚೌಕದಲ್ಲೂ ಆ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಒಂದು 50 ಕ್ಯಾಮ್ರಾಗಳೇನು ಅಟ್ ಎ ಟೈಮ್ ಹಾಕಿ ಅವರು ಫೈಟ್ ಮಾಡೋ ಸೀನು ಜೈಲಲ್ಲಿ ಹಿಂಗ್ ನಿಲ್ತಾರಲ್ಲ ಆ ಶಾಟ್ 50 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರಿ. ಹೌದು, ಅದೇ ಚೌಕದಲ್ಲಿ ನಾನು ಫಸ್ಟ್ ಒಂದು ಎಕ್ಸ್ಪೆರಿಮೆಂಟಲ್ ಅದನ್ನ ಮಾಡಿದ್ದು. ಅದಾದಮೇಲೆ ನನಗೆ ತುಂಬ ದಿವಸದಿಂದ ಒಂದಿತ್ತು, ಏನೋ ಚೆನ್ನಾಗಿ ಬೋಲ್ಟಲ್ಲಿ ಚೆನ್ನಾಗಿ ಏನಾದ್ರು ಮಾಡಬೇಕಲ್ಲ ಅಂತ. ಸೊ ಅದರಲ್ಲಿ ಒಂದು ಅವಕಾಶ ನಿಜವಾಗ್ಲೂ ಹೇಳ್ತೀನಿ. ನನಗೆ ಡೈರೆಕ್ಟರ್ ಪ್ರಕಾಶ್ ಸರ್ಗೆ ಹೇಳಿದೆ, ಸರ್ ಈ ಥರದ ಒಂದು ಕಾನ್ಸೆಪ್ಟ್ ಇದೆ ಸರ್, ಈ ಥರ ಮಾಡೋಣ ಸರ್ ಚೆನ್ನಾಗಿರುತ್ತೆ ಅಂದಾಗ. ಯಾವ್ದು ಮನೆ ಅಂತಂದರು, ಈ ಥರ ಹಿಂಗೆ ಮಾಡಿ. ಹೌದಾ, ಅದು ಈ ಥರ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಅಂದಾಗ. ಸೊ ಅವರು ಅದನ್ನು ನಮಗೆ ಇದು ಮಾಡಿದ್ದಕ್ಕೆ ನಾವು ಅದನ್ನು ಔಟ್ಪುಟ್ನ ನಾವು ಕೊಡೋಕ್ಕೆ ಸಾಧ್ಯ. ಔಟ್ಪುಟ್ ನೋಡಿದ ಮೇಲೆ ಟೀಸರ್ ಔಟ್ಪುಟ್ನ ದರ್ಶನ್ ಸರ್ ಕೊಟ್ಟಂಥ ಕಾಂಪ್ಲಿಮೆಂಟ್ ಏನು ಸರ್ ನಿಮಗೆ? ಅದು ನನಗೆ ಅದು ಹೇಳ್ಕೊಳ್ಳೋ ಥರದ್ದು. ಅದು ಅಂದರೆ ಅದು ಫಸ್ಟ್ ಟೈಮ್ ಅವ್ರಿಗೆ ಹೋಗಿ ಹಿಂಗೆ ತೋರಿಸಿದ ತಕ್ಷಣ ಅವ್ರದ್ದು ಒಂದು ಇದಿದೆ. ಯಾವಾಗಲೂ ಅವ್ರದ್ದು ನನ್ನ ಹಿಂಗೆ ಇಟ್ಕೊಂಡು ಜಾಸ್ತಿ ಅವರು ಸ್ವಲ್ಪ ಅದು ಮುದ್ದು ಮಾಡೋದು ಜಾಸ್ತಿ ಅವರು. ಸೊ ಇದು ಅಂತಂತಲ್ಲ ನನಗೆ ಅದು ರಾಬೋ ಟೈಮಲ್ಲಿ ಕೂಡ ಆ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಕಾಟರ ಟೈಮಲ್ಲಿ ಕೂಡ ಅಷ್ಟೇ ಅದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವ್ರಿಗೆ ಯಾವಾಗ ಅವರು ಕೂಡ ಹಿಂದೆ ಕೆಲಸ ಮಾಡಿ ಬಂದವರಲ್ಲ. ಸೊ ಅವರಿಗೆ ಕ್ಯಾಮ್ರಾಮನ್ನು, ಲೈಟ್ ಹುಡುಗರು, ಅಸಿಸ್ಟೆಂಟ್ಗಳಂದರೆ ಬಲೆ ಪ್ರೀತಿ ಜಾಸ್ತಿ. ನೀವು ಅವ್ರನ್ನ ಕರೆಕ್ಟಾಗಿ ಗಮನಿಸಿದ್ರೆ ಅವ್ರು ಇವಾಗೆಲ್ಲ ಸುಮ್ಮನೆ ಕೂತಿದ್ದಾರೆ, ಯಾರೋ ಬಂದಿದ್ದಾರೆ ಮಾತಾಡ್ತಿದ್ದಾರೆ ಅಂದರು, ನೀವು ಮಾತಾಡ್ತಿದ್ದಾರೆ ಅಂದರೂ ಕೂಡ ಅವ್ರಿಗೆ ಗಮನ ಇಲ್ಲೇ ಇರುತ್ತೆ. ನಮ್ಮ ಕಡೆ ಏನು ಮಾಡ್ತೀಯಾನೆ ಅವನು, ಯಾವ ರೀತಿ ಏನು ಮಾಡ್ತೀಯಾನೆ, ಏನು ಆ ಅಬ್ಸರ್ವೇಷನ್ ಇದೆಯಲ್ಲ ಅವ್ರಿಗೆ ಜಾಸ್ತಿ ಅದು.
ಸೊ ನಾವು ಶಾರ್ಟ್ ತೆಗೆದ ಮೇಲೆ ಅವ್ರು ಯಾವ ಪ್ರತಿ ಶಾರ್ಟ್ ಅಷ್ಟೇ ಬಂದು ಅವ್ರು ನೋಡ್ತಾರೆ, ಏನೋ ಒಂದು ತೀಟ್ಲೆ ಗಿಟ್ಲೆ ಏನೋ ಒಂದು ಅಟ್ಲೀಸ್ಟ್ ಅದೇನೋ ಹಿಂಗೆ ಮಾಡ್ಬಿಟ್ಟು ಹೊಡೋದ್ರಲ್ಲ. ಅದನ್ನ ಏನಕ್ಕೆ ನಿಮ್ಗೆ ಹೇಳ್ತಾ ಏನಂತಂದರೆ, ಅದು ಇನ್ನೊಬ್ಬರಿಗೆ ಅದು ಏನಂತೀರ ನಿಮಗೆ ಹುಮ್ಮಸ್ ಅದೇನು ಕೊಡ್ತಾರೆ ಉತ್ತೇಜನ ನೀಡೋದು, ಅದು ಅದನ್ನು ಅವರು ಅಲ್ಲಿ ಬೌನ್ಸ್ ಮೋಟಿವ್ ಮಾಡ್ತಾರೆ. ಅದು ಏಯ್ ಸೂಪರ್ ಚೆನ್ನಾಗಿ ತೆಗ್ದಿದ್ಯಾ, ಚೆನ್ನಾಗಿದೆ, ಸಗದಾಗಿ ಕಾಣಿಸ್ತಿದೆ ಅಂತ ಇದು ಮಾಡ್ತೀರಿ ಗೊತ್ತಾ. ಅವ್ರು ನಮಗೂ ಏನಾಗುತ್ತೆ, ಇನ್ನೂ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದಿಲ್ಲ, ಅದನ್ನು ಅಷ್ಟು ಸಪೋರ್ಟಿಂಗ್ ಇದೆಯಲ್ಲ ಅವ್ರು ಮಾಡಿದ್ದಾರೆ. ಅದಕ್ಕೆ ಏನಕ್ಕೆ ಅಂದರೆ ಇವಾಗ ನೀವು ಹೇಳಿದ್ರೆ ಅವಾಗಲೇ ಯಾಕೆ ನಾವು 4 ಸಿನಿಮಾ ಜೊತೆಗೆ ಮಾಡ್ಕೊಂಡ್ಬಂದ್ವಿ, ಏನಕ್ಕೆ ಅದನ್ನು ಮಾಡ್ಕೊಂಡ್ಬಂದ್ವಿ ಅಂತಂದರೆ, ಅದು ಒಬ್ರಿಗೊಬ್ಬನ ಒಂದು ಬಾಂಡಿಂಗ್ ಇದೆ, ಆ ಥರದೊಂದು ಬಾಂಡಿಂಗ್ ಬೆಳ್ಕೊಂಡ್ಬಿಟ್ಟಿದೆ ನಿಮಗೆ. ನಾವು ಇವಾಗ ಶೂಟಿಂಗ್ ಮುಂದೆ ಕೂಡ ಅವ್ರಿಗೆ ಹೆಂಗೆ ನಾವು ಸಫಿಷಿಯೆಂಟಾಗಿ ವರ್ಕ್ ಮಾಡಬೇಕು, ಹೆಂಗೆ ಅವ್ರನ್ನ ಇಡಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ಯಾವ ಟೈಮಿಂಗಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡಬೇಕು, ಯಾವ ಥರ ಇದೆ, ಹೆಂಗಿದೆ, ಏನಿದೆ. ಸೊ ಅದಕ್ಕಾಗಿ ಅವರು ಕೂಡ ಬಿಟ್ಬಿಡ್ತಾರೆ, ಅವ್ನು ಕರೆಕ್ಟಾಗಿ ಮಾಡ್ತೀಯಾನೆ. ದರ್ಶನ್ ಅವ್ರ ಒಂದು ಗುಣ ಏನಂತಂದರೆ, ಅವ್ರಿಗೆ ಕಂಫರ್ಟಬಲ್ ಆಗಿ ಯಾವ ಟೆಕ್ನಿಷಿಯನ್ ಇರ್ತಾರೋ ಅವ್ರ ಜೊತೆ ಅವ್ರು ಕಂಟಿನ್ಯೂಸ್ ಮಾಡ್ತಾರೆ. ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು. ಇನ್ಫ್ಯಾಕ್ಟ್ ಅವ್ರಿಗೆ ಸ್ಟೆಪ್ಸ್ ಹಾಕೋದ್ರಲ್ಲೂ ಅಷ್ಟೇ. ಸೊ ನೀಟಾಗಿ ಸಲೀಸಾಗಿ ಡ್ಯಾನ್ಸ್ ಮಾಡಿಸುವಂಥ ಕೊರಿಯೋಗ್ರಾಫರ್ ಯಾರು ಇರ್ತಾರೋ ಅವ್ರನ್ನ ಪದೇ ಪದೇ ಬಳಸ್ತಾರೆ. ಆ್ಯಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕಂದ್ರೆ, ಸಂತು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದೇ ಸಾಂಗ್ ಅಂತ ಬಂದಿದ್ದು. ಓಕೆ, ಅದೇನೋ ಪುಣ್ಯನೋ ಏನು ಪುಣ್ಯ ನನಗೆ ಗೊತ್ತಿಲ್ಲ. ಫಸ್ಟ್ ಸಾಂಗ್ ಮಾಡಿದ ತಕ್ಷಣ ಒಂದು ಇಂಪ್ರೆಸ್ ಆಯಿತು, ಡೈರೆಕ್ಟರ್ಗಂತೂ ಸಖತ್ ಇಂಪ್ರೆಸ್ ಆಯಿತು. ಇಲ್ಲ ಅಂದರೆ ಕೂಲಾಗಿ ಚೆನ್ನಾಗಿ ಹುಡುಗ ಮಾಡ್ದ, ಇನ್ನೊಂದು ಸಾಂಗ್ ಕೊಟ್ಬಿಡೋಣವಾ ಅಂತ ಹಿಂಗಾಯಿತು. ಏನಪ್ಪ ಇನ್ನೊಂದು ಸಾಂಗ್ ಕೊಟ್ಬಿಡೋಣವಾ ಅಂತಂದ್ರು. ದರ್ಶನ್ ಆಯ್ತು ಮನೆ ನಿನಗೆ ಇಷ್ಟ ಅಂದರೆ ನೀನು ಕೊಡು ಅಂತಂದ್ರು. ಇನ್ನೂ ಒಂದು ಸಾಂಗ್ ಕೊಟ್ವಿ, ಅದರೂ ಚೆನ್ನಾಗಿ ಮಾಡ್ದ. ಅಂದರೆ ಇಂಪ್ರೆಸ್ ಆಯ್ತು ಅವ್ರಿಗೂ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಮಾಡ್ದಲ್ಲ. ಅದೇ ಅಲೋಮರ ಸಾಂಗ್ ಇದು ರಾಬರ್ಟ್ಸ್ ಅಂತ ಅಲೋಮರ ಅಲ್ಲ, ಅದನ್ನು ಮಾಡಿದ್ದು ನಾವು ಲಾಸ್ಟು. ಓಕೆ, ಅಂದರೆ ಇದಕ್ಕಿಂತ ಮುಂಚೆ ನಾವು ಯಾವುದು ಥೈಲ್ಯಾಂಡಿಗಿಂತ ಮುಂಚೆ ಅದು ಮಾಡಿದ್ದು. ಓಕೆ ಓಕೆ. ಸೊ ಫಸ್ಟ್ ಸಾಂಗ್ ಇದು ಮಾಡಿದ್ವಿ, ಅದು ಮಾಡಿದ ತಕ್ಷಣ ಚೆನ್ನಾಗಿದೆ, ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸಾಂಗ್ ಆದಮೇಲೆ ಒಂದು ಸಾಂಗು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಾರ್ಡ್. ಏನಕ್ಕೆ ಹೇಳ್ತೀನಿ ಅಂದರೆ, ದರ್ಶನ್ ಸರ್ ಅಟ್ಲೀಸ್ಟು ಒಂದು 2-3 ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂದರೆ ನಮ್ಮ ಸಾಂಗಲ್ಲಿ ಒಂದು 4 ಸಾಂಗ್ ಇದ್ದಾರೆ ಅಂತಂದರೆ ಅವ್ನಿಗೊಂದು 2 ಸಾಂಗ್ ಕೊಡು, ಅವ್ನಿಗೊಂದು 2 ಸಾಂಗ್ ಕೊಡು ಅನ್ನೋ ಥರ ಇರ್ತದೆ. ಬಟ್ ಇದರಲ್ಲಿ ನಿಜವಾಗ್ಲೂ ಪ್ರಕಾಶ್ ಸರ್ ಆ್ಯಕ್ಚುಲಿ ಮೇಯ್ನು. ಅವ್ರಿಗೆ ಒಬ್ಬ ಟೆಕ್ನಿಷಿಯನ್ಸ್ ಇಷ್ಟ ಆಯಿತು ಅಂತಂದರೆ ಅವ್ರನ್ನ ಕಂಟಿನ್ಯೂ ಮಾಡೋದು ಅವರ ಒಂದು ಕ್ಯಾರೆಕ್ಟರ್ ಅದು ಅವ್ನಿಗೆ. ಇನ್ಫ್ಯಾಕ್ಟ್ ಸಂತು ಅವರಿಗೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಒಂದು ಹೊರಗಡೆ ಒಂದು ರೆಕಗ್ನಿಷನ್ ಸಿಕ್ಕಿದ್ದೆ ರಾಬರ್ಟ್ ಸಂತು ಅಂತ, ರಾಬರ್ಟ್ ಸಿನಿಮಾದ ಮೂಲಕ. ಅದು ಜೈ ಶ್ರೀರಾಮ್. ಹೌದು, ಅವಾಗ 500 ಜನ ಡ್ಯಾನ್ಸರ್ಸ್ ಎಲ್ಲ ಇಟ್ಕೊಳ್ಸಿ, ಅದು ತಮಾಷೆ ಅಲ್ಲ. ಇವಾಗ ನಾವು ತೆಗಿಬೇಕಾದ್ರೆ ಅಷ್ಟು ಜನನ್ನ ಕೋರ್ಡಿನೇಟ್ ಮಾಡಿಕೊಂಡು ಮಾಡೋದು. ಸೊ ಅದಕ್ಕೆ ನಾನು ಸರ್ಗೆ ಹೇಳಿದೆ, ಸರ್ ಅವ್ರು ಜೈ ಶ್ರೀರಾಮ್ ಅಂತ ಒಂದು ಸಾಂಗನ್ನ ಅದನ್ನ ಅಷ್ಟು ಜನ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ 100 ಜನ ಡ್ಯಾನ್ಸರ್ಸ್, ಇದರಲ್ಲಿ ಕೂಡ 500 ಜನ ಡ್ಯಾನ್ಸರ್ಸ್ ನಾವು ಹಾಕಿದ್ವಿ ಓಪನಿಂಗು. ಸೊ ಅವ್ನು ಅದನ್ನ ಕರೆಕ್ಟಾಗಿ ಇದು ಮಾಡ್ಕೊತಾನೆ, ಅವ್ನು ಮಾಡೋದು ಚೆನ್ನಾಗಿರೋದು ಸರ್ ಅಂತಂದಾಗ ಅದು ಓಕೆ ಮಾಡ್ಸೋಣ. ಹಂಗೆ ಅದನ್ನೇ ಹೇಳ್ತಾ ಇರೋದು, ಅವಕಾಶ ಸಿಕ್ಕಿದಾಗ ನಾವು ಅವಕಾಶನ ಬಳಸ್ಕೋಬೇಕು, ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರೆ ಮತ್ತೊಂದು ಅವಕಾಶ ನಮಗೂ ಸಿಗುತ್ತೆ. ಸೊ ಅದು ಟೆಕ್ನಿಷಿಯನ್ಸ್ ಆಗಿ ಅದು ನಮಗೆ ಇರಬೇಕಾಗಿರೋದು. ವೆರಿ ಟ್ರೂ. ಕ್ಯಾಮ್ರಾಗಳು ಯಾವೆಲ್ಲ ವೆರೈಟಿ ಆಫ್ ಕ್ಯಾಮ್ರಾಗಳನ್ನ ಬಳಸಿದರೆ ಈ ಸಿನಿಮಾ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ? ಅದೇ ನೀವು ಹೇಳಿದಾಗ ನಾನು ಬೋಲ್ಟ್ ಯೂಸ್ ಮಾಡಿದೆ. ಓಕೆ, ಅದಕ್ಕೆ ಈವನ್ ಇದ್ರಲ್ಲಿ ಕೂಡ ಅಷ್ಟೇ ನಾನು ಸೀನ್ಗಳೆಲ್ಲ ಕೂಡ ಮೋಷನ್ ಕ್ಯಾಪ್ಚರ್ ಇದನ್ನು ಮಾಡಿದ್ದೀನಿ. ಓಕೆ. ಸೊ ನನಗೆ ತುಂಬ ಇಷ್ಟವಾದದ್ದು ನನಗೆ LF ಕ್ಯಾಮ್ರಾ. ಅಂದರೆ ಯಾಕಂದರೆ ನಾನು ರಾಬರ್ಟ್ ಕಾಟೆಲ್ಲ ಮಾಡಿದ್ರಿಂದ ನನಗೆ ಆ ಲೆನ್ಸ್ ತುಂಬ ಇಷ್ಟ ನನಗೆ. ಓಕೆ. ಬೇರೆ 2-3 ಲೆನ್ಸ್ಗಳು ಬಂತು, ಅದನ್ನು ನಾನು ಟೆಸ್ಟ್ ಶೂಟ್ ಮಾಡಿದೆ. ನನಗೇನೋ ಅದು ಸ್ಯಾಟಿಸ್ಫೈ ಅನ್ನೋದಕ್ಕಿಂತ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಇದು ನಂದು ಅಂತ ಅನಿಸುತ್ತೆ. ಯಾಕಂದರೆ ಈ ಕ್ಯಾಮ್ರಾ ಬಗ್ಗೆ ಚೆನ್ನಾಗಿ ನನಗೆ ಗೊತ್ತು, ಆ ಲೆನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು, ಅದು ಹೆಂಗೆ ಶಾರ್ಟ್ ಇಟ್ಟರೆ ಯಾವ ಥರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅನ್ನೋದು. ಸೊ ಅದಕ್ಕೆ ನಾನು ಸಿಗ್ನೇಚರ್ ಲೆನ್ಸನ್ನ ಯೂಸ್ ಮಾಡಿದೆ. ಇದು LF ಕ್ಯಾಮ್ರಾ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಕಲಿ ವೈಸು ನಿಮಗೆ ಬೇರೆ ಬೇರೆ ಥರದಲ್ಲಿ ನೀವು ಸಿನಿಮಾ ನೋಡೋದಾಗುತ್ತೆ. ಯಾಕಂದರೆ ನಾನು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಹೇಳೋದಕ್ಕೂ ಆಗಲ್ಲ. ಸೊ ನೀವು ಸಿನಿಮಾ ನೋಡಿದಾಗ ನಾನು ಏನೇನು ಬಳಸಿದ್ದೀನಿ, ಅದರಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದು ನಿಜ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನೋಡಿದಾಗ. ಆ್ಯಂಡ್ ಮೋರ್ ಅವರು ಪ್ರಕಾಶ್ ಸರ್ ಒಬ್ಬ ಒಳ್ಳೆ ಅದ್ಭುತ ಟೆಕ್ನಿಷಿಯನ್ ಆಗಿರೋದ್ರಿಂದ, ಪ್ರೊಡ್ಯೂಸರು ಅವರೇ ಆಗಿರೋದ್ರಿಂದ, ಸೊ ಏನು ನೀಡಿದೆ ಸೀನ್ಗೆ ಅಥವಾ ಆ ಸಿನಿಮಾಗೆ ಅವರೆಲ್ಲವೂ ಅದನ್ನು ಅವಣಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದು ಪ್ರಕಾಶ್ ಸರ್ಗೆ ಅದೊಂದು ನಾನು ಹೇಳಲೇಬೇಕು. ಯಾಕೆ ಈಗ ಅವರೇ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಇವಾಗ ನೀವೇ ನೋಡಿರ್ಬೋದು, ಇವಾಗ ಸೆಟ್ ಸಾಂಗ್ಗಳಾಗಿರ್ಬೋದು ಅಥವಾ ನಮ್ಮದು ಓಪನಿಂಗ್ ಸಾಂಗ್ ಆಗಿರ್ಬೋದು, ಇದೆಲ್ಲ 500 ಜನ ನಾವು ಡ್ಯಾನ್ಸ್ ಹಾಕೋದು. ಹೌದು, ನನಗೆ ತಿಳಿದಂಗೆ ಬಹುಶಃ ಇದ್ರೆ ನೆಮ್ಮದಿ ಆಗಿರಬೇಕು. ಅಲ್ಲೋ ಮರ 2 ಸಾಂಗು ಕೂಡ ಒಂದೊಂದು ಸಾಂಗ್ ಹಾಕಿರೋ ದುಡ್ಡಲ್ಲಿ ಒಂದು ಸಣ್ಣ ಬಜೆಟ್ ಒಂದು ಸಿನಿಮಾನೇ ಮಾಡ್ಬೋದು ಅಂತ ಅನಿಸುತ್ತೆ. ಆರಾಮ್ಸೆ ಮಾಡ್ಬೋದು. ಯಾಕಂದರೆ ಇವಾಗ ನೀವು ಇಲ್ಲಿ ರಷ್ಯನ್ ಡ್ಯಾನ್ಸರ್ಸು, ಆ ಸೆಟ್ಟು ಆ್ಯಕ್ಚುಲಿ ನಾನು ಸುಮ್ಮನೆ ಗಾಬರಿ ಆಗ್ಬಿಟ್ಟೆ. ನಾನು ಫಸ್ಟ್ ಸಲ ಈ ಸೆಟ್ಟಿಗೆ ಲೈಟಿಂಗ್ ಎಷ್ಟಾಗುತ್ತೆ ಅಂತ ಬಾಂಬೆಗೆ ಕೇಳ್ಬಿಟ್ಟಿದ್ದೆ.
ಸರ್ 1.5 ಕೋಟಿ ಆಗುತ್ತೆ ಅಂತಂದ. ಅಪ್ಪ ಲೈಟಿಂಗ್ ಹೇಳ್ತಾರೆ ಕೊಂಡ್ಕೊಳ್ಳೋದಕ್ಕಲ್ಲ ಅಂದೆ. ಇಲ್ಲ ಸರ್ ಲೈಟಿಂಗಿಗೆ ನಮಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಸೇರಿ ಇದೆಲ್ಲ ನಾವು ಸೆಟಲ್ ಹಾಕೋದಕ್ಕೆ ಇಷ್ಟಿಷ್ಟು ಆಗ್ಬಿಡುತ್ತೆ ಸರ್, ಅಲಮರ ಸಂಘ ಇಷ್ಟಾಗುತ್ತೆ ಸರ್ ಅಂತಂದರು. ಸೊ ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿ ಇದು ಮಾಡಿ ಈ ಬೆಸ್ಟ್ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಮತ್ತು ನಮ್ಮ ಮೋಹನ್ ಸರ್ ಸೆಟ್ ಅವರು ನನಗೆ ಒಂದು ಐಡಿಯಾ ಕೊಟ್ಟರು. ನೋಡಿ ಈ ಥರ ಮಾಡಿಸ್ಕೊಳ್ಳೋಣ, ನಿಮ್ಮ ಟ್ಯಾಲೆಂಟಲ್ಲಿ ನಿಮ್ಮ ಏನು ಲೈಟಿಂಗ್ನ ನೀವು ಮಾಡಿಕೊಂಡು ನೀವು ಯಾವ ರೀತಿ ಮಾಡ್ಬೋದು ನೋಡಿ ಅದನ್ನು ಅಂತ ಅಂದ್ಬಿಟ್ಟು ನನಗೆ ಯಾರೊಬ್ಬರು ಪರಿಚಯ ಮಾಡಿಸಿದ್ರು. ಸೊ ಅದಕ್ಕಾಗಿ ಇಲ್ಲ ನನ್ನ ಕಾನ್ಸೆಪ್ಟ್ ಹಿಂಗಿದೆ, ಈ ಥರ ಅಂದ್ಕೊಂಡಿದ್ದೀನಿ ಅಂತಂದಾಗ ಇಲ್ಲ ಸರ್ ಮಾಡೋಣ ಸರ್ ಅಂತಂದಾಗ ಅದರಲ್ಲಿ ನಾನು ಅಂದ್ಕೊಳ್ಳೋದು ದಿ ಬೆಸ್ಟ್ ಏನು ಮಾಡಬಹುದು ಒಂದು ಬಜೆಟ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ಮಾಡಿನೇ ಇವಾಗ ಅಲಮರ ಸಾಂಗ್ನ ನಾವು, ಯಾಕಂತಂದರೆ ಅದು ನೀವು 360 ಡಿಗ್ರಿ ನೋಡಿದ್ರು ಕೂಡ ಅದು ಲೈಟ್ಸೇ, 360 ಡಿಗ್ರಿ ನೋಡಿದ್ರು ಲೈಟ್ಸು ವಿತ್ ಗ್ಲಾಸ್ ಆ ಗ್ಲಾಸ್ ರಿಫ್ಲೆಕ್ಷನ್ ಇರುತ್ತೆ. ಸೊ ಆ ಬೇಸ್ನ ಇಟ್ಕೊಂಡು ನಾವು ಆ ಸಾಂಗ್ನ ಅಂದರೆ ಆ ಲೈಟಿಂಗ್ ಕೂಡ ಚೇಂಜ್ ಮಾಡಿದೆ. ಒಂದೇ ಲೈಟಿಂಗ್ ಮಾಡ್ದೇ ಅದರಲ್ಲಿ ಬೇರೆ ಬೇರೆ ಥರದಲ್ಲಿ ಅವ್ರನ್ನ ಹೆಂಗೆ ತೋರಿಸ್ಬೋದು, ಯಾವ ರೀತಿ ಮ್ಯಾನಿಪುಲೇಟ್ ಅಂದರೆ ಯಾವ ರೀತಿ ಅದನ್ನು ಮಾಡಬಹುದು ಅನ್ನೋದನ್ನು ಬರೀ ಲೈಟಿಂಗ್ನಲ್ಲೇ ಆಟಾಡಬೇಕು ನನಗೆ. ಅಂದರೆ ಡಾರ್ಕ್ ಶೇಡ್ಸು ಆ ರೀತಿಯಲ್ಲಿ ಆಟಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಓಪನ್ ಲೈಟ್ ಮಾಡೋದು ತುಂಬ ಈಸಿ, ಅದನ್ನು ಡಾರ್ಕ್ ಲೈಟ್ ಮಾಡಿ ಅದನ್ನು ಬೇರೆ ಥರದ ನೀವು ತೋರಿಸೋದು ಇದೆಯಲ್ಲ ಅದು ಸ್ವಲ್ಪ ಟೈಮ್ ಟೇಕಿಂಗ್ಸು, ಅದಕ್ಕೂ ಒಂದು ನಮಗೆ ಸ್ವಲ್ಪ ಒಂಚೂರು ಅದನ್ನು ಇದು ಬೇಕಾಗುತ್ತೆ, ಏನು ಪೇಷನ್ಸ್ ಇರಬೇಕು ನಮಗೂ. ಸೊ ಇದನ್ನೆಲ್ಲನೂ ನಮಗೆ ಬೇಸಿಕ್ ಅಂದರೆ ಪ್ರಕಾಶ್ ಸರ್ ಅದಕ್ಕೆಲ್ಲನೂ ನಮಗೆ ಕೊಟ್ಟಿದ್ದು ಮಾಡಿದ್ದು. ಅಂದರೆ ಇದನ್ನು ಮಾಡಿಸೋದು ಅದು ಚೆನ್ನಾಗಿರುತ್ತೆ. ಆಮೇಲೆ ಅವ್ರು ಹೇಳಿದ್ರು ಟೆಕ್ನಿಕಲಿ ನೀವು ಏನೇನು ಮಾಡ್ಬೋದು ಅಂದರೆ ಅದ್ರಲ್ಲಿ ಕೂಡ ನೋಡಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ತಿರ್ಸ್ತೀನಿ ನಾನು ಅವರಲ್ಲಿ ಹಿಂಗಿದ್ರೆ ಅದು ಅವ್ರದ್ದು ಹಿಂಗೆ ಉಲ್ಟಾ ಹಿಂಗೆ ಹೋಗಿ ತಿರ್ಗಾ ಹೋದರೆ ಬೇರೆ ಇದು ಬರುತ್ತೆ. ಸೊ ಕೆಲವು ಟೆಕ್ನಿಕಲಿನೂ ಕೂಡ ನಾವು ಅದನ್ನು ಬಳಸ್ಕೊಂಡಿದ್ದೀವಿ. ಹಾಗೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ, ಅಂದರೆ ಪ್ರೊಡಕ್ಷನ್ನಲ್ಲಿ ಅವರು ಕಾಸ್ಟ್ಯೂಮ್ಸ್ ಅವರೇ ಮಾಡಿದ್ದು ಅನಿಸುತ್ತೆ. ಹೌದು, ಕಾಸ್ಟ್ಯೂಮ್ಸ್ ಕೂಡ ಅವರೇ ಮಾಡಿದ್ದು. ಅದಾದಮೇಲೆ ಪ್ರೊಡಕ್ಷನಲ್ಲಿ ನಿಜವಲ್ಲೂ ನನಗೆ ನಾವು ವರ್ಕ್ ಮಾಡಿದಾಗ ನನಗೆ ಅನಿಸಿದ್ದು ಅಂದರೆ ಒನ್ ಆಫ್ ದಿ ಬೆಸ್ಟ್ ಅಂತ ನನಗೆ ಅವ್ರು ಅನಿಸಿದ್ದು. ಯಾಕಂತಂದರೆ ಅವರು ಮಾತಾಗಲಿ, ಆಮೇಲೆ ಎಲ್ರಿಗೂ ನೋಡ್ಕೊಳ್ಳೋ ರೀತಿ ಆಗಲಿ, ಅಥವಾ ನಮಗೇನು ಬೇಕು ಬೇಡ ಅನ್ನೋದನ್ನೆಲ್ಲ ಅವರು ಕೇಳ್ತಾರೆ. ನಿಮ್ಗೆ ಇದು ಓಕೆನಾ, ಇದನ್ನು ಓಕೆನಾ, ಇದು ಬೇಕಾಗಿತ್ತಾ, ಇದು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅಷ್ಟೂ ಅವರು ನನಗೆ ನಿಜವಲ್ಲ ಅವ್ರ ಒಂಥರ ಫ್ಯಾಮಿಲಿ ಥರನೇ ನನ್ನನ್ನು ಅವರು ಟ್ರೀಟ್ ಮಾಡಿದ್ರು, ಹಂಗೆ ನೋಡ್ಕೊಂಡ್ರು ಅವರು. ಸೊ ಇವತ್ತು ಏನೇ ನಮಗೆ ಆ ಸಿನಿಮಾ ಔಟ್ಪುಟ್ ಇದೆ ಅಂದರೆ ಬಿಕಾಸ್ ಆಫ್ ಅಶ್ವಿನಿ ಮೇಡಮು, ಪ್ರಕಾಶ್ ಸರ್ ಇಬ್ಬರು ಸೇರಿನೇ ನಮಗೆ ಇವತ್ತು ಇವಾಗ ನಾನು ಅಂದ್ಕೊತೀನಿ ಸರ್ 500 ಜನ ಟ್ರಾನ್ಸ್ಫರ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಸರ್, ಈ ಥರದ್ದು ಮಾಡೋಣ ಸರ್ ಅಂತ ನಾವು ಬಾಯಿನಲ್ಲಿ ಅದನ್ನ ಹೇಳ್ಬೋದು. ಆದರೆ ಅದನ್ನೆಲ್ಲ ನೀಡ್ ಕೊಡಬೇಕಲ್ವ. ಸೊ ನಿಜವಾಗ್ಲೂ ನನಗೆ ಅವರಿಬ್ಬರಿಗೂ ನಾನು ಈ ಕ್ರೆಡಿಟ್ಸ್ ನಾನು ಅವ್ರಿಗೆ ಕೊಡ್ತೀನಿ. ಯಾಕಂತಂದರೆ ಪ್ರೊಡಕ್ಷನ್ ಮಾಡ್ತಾ ಆ ಕತೆಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡ್ತಾ ಅದನ್ನು ನಮಗೆ ಕೊಟ್ಟು ನಮ್ಮಿಂದ ಒಂದು ಔಟ್ಪುಟ್ ತೆಗೆಸೋದಿದೆಯಲ್ಲ ಅದು ಪ್ರೊಡಕ್ಷನ್ ಏನಂತೀರ, ಅದೊಂದು ತಾಕತ್ತು ಅಂತಾರಲ್ಲ, ಅದು ಅವ್ರದ್ದು. ಸರ್, ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ವಿತಿನ್ ಕರ್ನಾಟಕದಲ್ಲಿ ಶೂಟ್ ಮಾಡೋದಂದರೆ ನಾವು ಎಷ್ಟು ಜನ ಬೇಕಾದರೆ ಅಲ್ಲಿ ಕರ್ಕೊಂಡು ಹೋಗ್ಬೋದು, ಶೂಟ್ ಮಾಡ್ಕೊಂಬರ್ಬೋದು. ಆದರೆ ನಾವು ಒಂದಷ್ಟು ಮೇಕಿಂಗ್ ಗ್ಲಿಮ್ಸ್ನ ನೋಡ್ತಾ ಇದ್ವಿ. ಉದಯ್ಪುರ ಎಪಿಸೋಡ್ನ ನೋಡಿದಾಗ ಅಲ್ಲೂ ಕೂಡ ಸುಮಾರು 100 ಜನ ಹೋಗಿದ್ರು ಇಲ್ಲಿಂದ, ಟೆಕ್ನಿಷಿಯನ್ಸು, ಸಹ ಕಲಾವಿದರು ಎಲ್ಲ ಸೇರಿಕೊಂಡು. ಉದಯ್ಪುರ ಎಪಿಸೋಡ್ ಬಗ್ಗೆ ಮಾತಾಡೋದು ಅಂದರೆ ನಮಗೇನಂದರೆ ಅಲ್ಲಿ ತುಂಬ ದಿನ ನಮ್ಮ ಶೂಟಿಂಗ್ ಇತ್ತು. ಅಂದರೆ 10-12 ಡೇಸ್ ನಮಗೆ ಅಲ್ಲಿ ಶೂಟ್ ಇರೋದ್ರಿಂದ ಬೇಸಿಕ್ ನೀಡ್ಸ್ ಹಂಗಿತ್ತು ನಮಗೆ. ಅಂದರೆ ಇವಾಗ ನಾವು ಫಾರಿನ್ಗೆ ಹೋದಾಗ ಏನು ಮಾಡ್ತೀವಿ, ಔಟ್ಡೋರ್ ನಿಮಗೆ ಔಟ್ಡೋರ್ ನಾವು ಫಿಕ್ಸ್ ಆಗ್ತೀವಿ. ಓಕೆ ಇಷ್ಟು ಜನ ಓಕೆ 20-25 ಜನ ಅಂತ ನಾವು ಫಿಕ್ಸ್ ಆಗ್ತೀವಿ. ಬಟ್ ಇಲ್ಲಿ ಹಂಗಲ್ಲ ಇವಾಗ. ಯಾಕಂದರೆ ನಮಗೆ ಇಲ್ಲಿ ಇಂಡೋರ್ ಇದೆ, ಔಟ್ಡೋರ್ ಇದೆ, ಎಲ್ಲ ಬೇರೆ ಬೇರೆ ಥರದ್ದು ಇರೋದ್ರಿಂದ ಲೈಟಿಂಗ್ಸ್ ಕೂಡ ನಮಗೆ ನೀಡೆಡು. ಸೊ ನಾವೇನು ಮಾಡ್ತೀವಿ, ಒಂದು ಕಂಟೈನರ್ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ನಾವು ಡಂಪ್ ಮಾಡಿ ಅಲ್ಲಿ ಅಷ್ಟು ದಿವಸ ನಾವು ಲೈಟಿಂಗ್ ಎಲ್ಲ ಯೂಸ್ ಮಾಡ್ಕೊಂಡು, ಅಂದರೆ ಅದಕ್ಕಾಗಿ ನಮಗೆ ಅಲ್ಲಿ ಹೋಗಬೇಕು, ಅದಕ್ಕಾಗಿ ಒಂದಿಷ್ಟು ಬಜೆಟ್ಟು, ಅದಕ್ಕಾಗಿ ಅಂತಲೇ ಅವರು ಪ್ಲ್ಯಾನ್. ಡೈರೆಕ್ಟರ್ ಸರ್ ಏನಿದ್ದಾರೆ ಅವ್ರು ಕೂಡ ಪ್ಲ್ಯಾನ್. ಇವಾಗ ನಾವು ಲೊಕೇಶನ್ ನೋಡ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಗೊತ್ತು ಇವಾಗ ಇದಕ್ಕೆ ನಾವು ಮಾಡಬೇಕು ಅಂತಂದರೆ ಇಷ್ಟು ಆಗುತ್ತೆ. ಸೊ ಬೇಸಿಕ್ಕು ಇವಾಗ ಟೆಕ್ನಿಷಿಯನ್ಸ್ ನಿಮಗೆಲ್ಲ ನೋಡಿ, ಇವಾಗ ಅದಕ್ಕಂದರೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಇವಾಗ ಅವರು ಒಬ್ಬೊಬ್ಬರು ಮೇಕಪ್ ಮ್ಯಾನು, ಒಬ್ಬರು ಇದು ಅಂತಂದ್ರೆ ನಿಮ್ಗೆ ಅಲ್ಲೇ ಕೌಂಟ್ ಆಗ್ಬಿಡುತ್ತಲ್ಲ. ಸೊ ಹಾಗಾಗಿ ನನಗೆ ದಿ ಬೆಸ್ಟ್ ಅಲ್ಲಿ ಬಂತು ಉದಯ್ಪುರ. ಅಲ್ಲಿ ನಾವು ಹೋಗಿ ನಾವು ವರ್ಕ್ ಮಾಡಿ ನಾವು ಕೆಲಸ ಮಾಡಿದ್ದು ದಿ ಬೆಸ್ಟ್ ಅಂತೀರಲ್ಲ, ಅದು ಅಲ್ಲಿ ವರ್ಕ್ ಆಯಿತು, ಚೆನ್ನಾಗಿ ಮಾಡ್ಕೊಬಂದ್ವಿ. ಸೂಪರ್. ಇನ್ನು ರೆಸ್ಟ್ ಆಫ್ ಕರ್ನಾಟಕ ಹೋಗಿದ್ದು ಅಂತಂದರೆ ಒಂದು ಉದಯ್ಪುರ, ಇನ್ನೊಂದು ಲಾಸ್ಟ್ ಶೆಡ್ಯೂಲು ನೀವು ಕ್ರ್ಯಾಬಿಗೆ ಹೋಗಿದ್ರಿ, ಥೈಲ್ಯಾಂಡ್ಗೆ. ಸೊ ಅದು ಕ್ರ್ಯಾಬಿ ಐಲ್ಯಾಂಡು ನಮಗೆ ಹಾಡು ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸುತ್ತೆ, ಸೊಗಸಾದ ಲೊಕೇಶನ್ಸ್ ಅಂತ ಅನಿಸುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ ಅಂತ ನಮಗೆ ರಚನಾ ರೈ ಅವರ ಸಂದರ್ಶನದಲ್ಲಿ ಗೊತ್ತಾಯಿತು. ಈ ಉರಿ ಬಿಸಿಲಂತೆ, ಅಲ್ಲೊಂದು ಕಡೆ ವಿಂಡ್ ಕೂಡ ಶುರುವಾಗಿತ್ತಂತೆ, ಅದ್ರ ಮಧ್ಯೆ ಲೈಟಿಂಗ್ ಎಲ್ಲ ಬ್ಲೀಚ್ ಆಗುತ್ತೆ, ಅದನ್ನೆಲ್ಲ ಹೆಂಗೆ ಮಾಡಿದ್ರಿ ಸರ್? ಇಲ್ಲ, ಅದು ನಾನು ಫಸ್ಟು ರಿಕ್ಕಿಗೆ ಹೋಗಿದ್ದೆ. ಓಕೆ, ರಿಕ್ಕಿಗೆ ಹೋಗಿ ನೋಡಿದಾಗ ನಿಮಗೆ ಲೈಟಿಂಗೇ ಬೇರೆ ಇತ್ತು. ನಾನು ಇಷ್ಟು ಚೆನ್ನಾಗಿದೆಯಲ್ಲ ಇದನ್ನು ಅಂತ ಅಂದ್ಕೊಂಡು ನಾವು ಹೋದ್ವಿ.
ನಾನು ಹೋಗಿ ಸುಮಾರು ದಿನ ಆದ ಮೇಲೆ ತಿರ್ಗಿ ನಾವು ಒಂದು ಶೆಡ್ಯೂಲ್ ಅಂತ ನಾವು ಇಲ್ಲಿ ಹಾಕ್ಕೊಂಡಿದ್ದು. ಬಂದು ನೋಡಿದ್ಮೇಲೆ ನಾನೇ ಸ್ಟನ್, ಏನಿದು ಇಷ್ಟೊಂದು ಹೆವಿ ಬಿಸಿಲು ಹಿಂಗೆ ಇದೆಯಲ್ಲ, ಏನು ಮಾಡೋದು ಅಂತಂದಾಗ ಆವಾಗ ನನಗೆ ಎಲ್ಲೆಲ್ಲಿ ಸನ್ನ ಕಂಟ್ರೋಲ್ ಮಾಡಬೇಕು. ನೀವು ಕರೆಕ್ಟಾಗಿ ನೋಡಿದ್ರಲ್ಲಿ ನೀವು ಜಾಸ್ತಿ ಹಾರ್ಟ್ ಲೈಟ್ಸ್ ಎಲ್ಲೂ ನಾನು ಫುಲ್ ಶೂಟ್ ಮಾಡೋದು ಔಟ್ಡೋರು. ನೀವು ಎಲ್ಲರೂ ನೋಡಿ, ನೀವು ಹಾರ್ಟ್ ಲೈಟ್ ಕಂಡು ಮಾಡಲ್ಲ. ಅದನ್ನು ನಾನು ಕಂಟ್ರೋಲ್ಡ್ ಮಾಡಿ ಒಂದು ಮೂಡ್, ಇವಾಗ ನಿಮಗೆ ಸ್ಕೈಯೆಲ್ಲ ಅಷ್ಟು ನೀಟಾಗಿ ಓಪನ್ ಆಗಲ್ಲ ಹಂಗೆಲ್ಲ. ಅದನ್ನು ಯಾವ ಟೈಮಲ್ಲಿ ಶೂಟ್ ಮಾಡಬೇಕು, ಇವಾಗ ನಾನು ರಿಹರ್ಸಲ್ ಮಾಡ್ತಾಯಿದ್ದೀನಿ, ನಾನು ಬಿಡ್ಬಿಡ್ತೀನಿ ರಿಹರ್ಸಲ್ ಮಾಡಿ ಅಂತ ಇನ್ನೊಂದು 10 ನಿಮಿಷ ಹಿಂಗೆ ತಳ್ಳು ಅಂತ. ಯಾಕಂದರೆ ಆ ಕ್ಲೌಡ್ ಅದು ಹೋಗಿ ಬಂದಾಗ ಆ ಟೈಮ್ ಟಕ್ ಅಂತ ಟೇಕಿಂಗ್ ಮಾಡಬೇಕು ಅನ್ನೋದು ನನಗೆ. ಸೊ ನಮಗೆ ಎಷ್ಟೋ ಶಾರ್ಟ್ಸ್ಗಳು ಸಿಕ್ಕಿರೋದು ನನಗೆ ಹಾಗೇನೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ನಾವು ಗ್ರಾಬಿನ ಶೂಟ್ ಮಾಡಬೇಕಾದ್ರೆ ಸ್ಟ್ರೋಮ್ ಬಂದ್ಬಿಡ್ತು. ಅದೇ ನಂತರ 10 ಇಯರ್ಸ್ ಆದಮೇಲೆ ಅಂತ ಅದು ಬಂದಿರೋದು. 10 ಇಯರ್ಸ್ ಅದೇನು ಗೊತ್ತಿಲ್ಲ, ಒನ್ಸ್ ಬರುತ್ತಾ ಟ್ವೈಸ್ ಬರುತ್ತಾ ಅಂತ ಗೊತ್ತಿಲ್ಲ. ಅಫೆಕ್ಟ್ ಆಗಿಲ್ಲಲ್ವಾ ಅದರಿಂದ? ಅಯ್ಯೋ, ನೀವು ಅದನ್ನು ನೋಡಿದ್ರೇ ನಿಮಗೆ ಅದು ಇವತ್ತಿಗೂ ನನ್ನ ಮೈಂಡ್ಗೂ ಹಂಗೆ ಇದೆ. ಸುಮ್ಮನೆ ನಾವು ಹಿಂಗೆ ಹೋದ್ರೆ ನಾವು ಹೊಡ್ಕೊಂಡು ಹೊಡೋಗ್ತೀವಿ ನಾವು. ಅಷ್ಟು ಫೋರ್ಸ್ಫುಲ್ ಆ ಥರ ಅಲ್ಲ, ನಾನು ನೋಡಿಲ್ಲ. ನಾವು ಟಿ ವಿನಲ್ಲಿ ಅಲ್ಲಿ ನಾವು ನೋಡ್ಬೋದು ಅಷ್ಟ್ರೋಮ್ ಅಂದರೆ ಹಿಂಗಿರುತ್ತಾ ಅಂದ್ಬಿಟ್ಟು. ಬಟ್ ಬೇಸಿಕ್ ನಾವು ಅಲ್ಲಿ ಇದ್ದಾಗ ಆಮೇಲೆ ಎಲ್ಲರೂ ಓಡೋದ್ರು ಆ ಕಡೆ ಎಲ್ಲ ಫುಲ್, ಅಂದರೆ ಬೇರೆ ಕಡೆ ಹೋದ್ರು. ಇಲ್ಲ ನಾನು ಮತ್ತು ನಮ್ಮ ಇನ್ನೊಬ್ಬ ನನ್ನ ಅಸ್ಟೆಂಟೆಲ್ಲ ಮಧ್ಯದಲ್ಲಿ ಈ ಮರ ಬರುತ್ತಾ ಮಧ್ಯೆ ಸಿಗಾಕೊಂಡ್ಬಿಟ್ಟಿವಿ. ಮತ್ತೆ ಮರ ಯಾವ ಕಟ್ಟಾಗುತ್ತೆ, ಯಾವ ಬಿದ್ದೋಗುತ್ತೆ ಏನು ಗೊತ್ತಾಗಲ್ಲ. ಆ ಥರದ್ದು ಒಂದು ಸ್ಟೋಮ್ ನಾನು ನೋಡೇ ಇಲ್ಲ. ತಿರ್ಗಾ ಅವತ್ತು ಮಾನಸನ ಬಂದಿದ್ವಿ. ಮಾನಸ ಬಂದಾಗ ನನಗೆ ಗೊತ್ತಾಗಿದ್ದು, ನಾವೆಲ್ಲ ಹೋದ ಮೇಲೆ ಅಲ್ಲಿ ಏನೇನಾಗಿದೆ ಅಂತ. ಮರಗಳೆಲ್ಲ ಬಿದ್ದು ಎಲ್ಲ ಇದಾಗಿ, ಅಂದರೆ ನೀವು ಅಂದ್ಕೊಳ್ಳೋದು ಎಷ್ಟು ಫೋರ್ಸಲ್ಲಿ ಅದು ಬಂದಿರ್ಬೋದು ಅಂತ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನಮ್ಗಲ್ಲ ಆಯಿತು. ನಾವು ಒಂದು ಮೇಕಿಂಗಲ್ಲಿ ನೋಡ್ತಾ ಇದ್ವಿ, ನೀವು ಅದು ದೋಣಿಯಲ್ಲೆಲ್ಲ ಕುತ್ಕೊಂಡು ಹೋಗೋದು ಅದೆಲ್ಲ ಅಲ್ಲಿ ದರ್ಶನ್ ಸರಿ ಒಂದು ಸೆಲ್ಫಿ ಏನೋ ತೆಗೆದಿದ್ರು ಅನಿಸುತ್ತೆ. ಅಂದರೆ ಒಂದು ಫನ್ ಟೈಮ್. ಅಂದರೆ ಇವಾಗ ಇಲ್ಲಿಂದ ನಾವು ನಮ್ಮ ಅದು ಸ್ಪಾಟಿಗೆ ಹೋಗೋದಕ್ಕೆ ಮಿನಿಮಮ್ 45 ಮಿನಿಟ್ಸ್ ಜರ್ನಿ ಅಲ್ಲಿಗೆ ಹೋಗಬೇಕು ಅಂದರೆ. ಈ 45 ಮಿನಿಟ್ಸ್ ಇರ್ತಿತ್ತಲ್ಲ, ಈ 45 ಮಿನಿಟ್ಸ್ ಒಂದು ಎಂಜಾಯ್ಮೆಂಟ್, ಅಂದರೆ ಮಾತುಕತೆ ಏನಾದರೂ ಒಂದು ಆ ಥರದ್ದು ಒಂದು. ಅದೇ ಟೈಮಲ್ಲಿ ಅದು ಮಾಡಿದ್ದು ಡೆವಿಲ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಸ್ಲೇಟಲ್ಲಿ ಲಾಸ್ಟ್ ಡೇ ನಾವೆಲ್ಲ ಶೂಟ್ ಎಲ್ಲ ಆದಮೇಲೆ ನಿಮಗೆಲ್ಲ ಡೆವಿಲ್ ಅಂದರೆ ಏನನ್ಸುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಎಲ್ಲರಿಗೂ ಅದೊಂದು ಮಾಡಿದ್ರು. ಸೊ ಅವ್ರವ್ರ ಅನಿಸಿಕೆಗಳು ಏನೇನು ಇರ್ತದೆ ಅದನ್ನು ಅವರು ರೈಟಿಂಗ್ ಮುಖಾಂತರ ಅದು ಮಾಡಿದ್ರು. ಸರ್, ಮತ್ತೊಂದು ವಿಡಿಯೋ ವೈರಲ್ ಆಯಿತು ದರ್ಶನ್ ಸರ್ದು. ಅಂದರೆ ಈಗ ಅವರಿಗೆ ಬ್ಯಾಕ್ ಪೇಯ್ನ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿ ಬರೀ ಕ್ಯಾಮ್ರಾಮನ್ನು, ಡೈರೆಕ್ಟ್ರು, ಆ ಕಾಸ್ಟ್ ಆ್ಯಂಡ್ ಕ್ರೂ ಮಾತ್ರ ಇರುತ್ತೆ. ಅಲ್ಲಿ ಕೂಡ ಅವ್ರ ಬ್ಯಾಕ್ ಪೇಯ್ನ್ ತಡೆಯೋಕ್ಕಾಗದೆ ಹೀರೋಯಿನ್ನ ಒತ್ಕೊಂಡು ಹೋಗುವಂಥ ಒಂದು ಶಾರ್ಟಲ್ಲಿ ನೆಲಕ್ಕೆ ಉರುಳು ಬಿಡ್ತಾರೆ. ದಿಢೀರ್ ಅಂತ ಲೈಟ್ಗೆ ಇಡ್ತಾರಲ್ಲ ಅದೊಂದು ಮ್ಯಾಟು, ಅದನ್ನು ತಂದು ಅದ್ರ ಮೇಲೆ ಮಲಗಿಸ್ಬಿಡ್ತಾರೆ ಅವರು. ಅದು ನೋಡೋದಕ್ಕೆ ಒಂದು ಸ್ವಲ್ಪ ಅದು ಒನ್ ಟೈಮ್ ಇನ್ಸಿಡೆಂಟ್ ಆಗಿರೋದಲ್ಲ. ಅದು ಅವತ್ತು ರೆಕಾರ್ಡಿಂಗ್ ಅದು ಬಿಟ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಸಲ ಅದು ಆಗಿರೋದು. ಅದು ಒಂದು ಸಲ ಅಲ್ಲ, ಅದು ಸುಮಾರು ಸಲ ನಾವು ಶೂಟಿಂಗ್ ಕೂಡ ಅದು ನಿಲ್ಲಿಸಿ, ಆಮೇಲೆ ಇಲ್ಲ ಇವತ್ತು ರೆಸ್ಟ್ ತೊಗೊಳ್ಳಿ ಅಂತ ಕೂಡ ಅಂದಾಗ ಡೈರೆಕ್ಟರ್ ಕೂಡ ಇಲ್ಲ ಪಿ ಇದು ನಾನು ಪ್ಯಾಕಪ್ ಮಾಡ್ತೀನಿ, ನೀನು ಆರಾಮ ರೆಸ್ಟ್ ತೊಗೊಂಡು ಬೇಕಾದ್ರೆ ನಾಳೆ ನೋಡೋಣ ಅಂತಂದಾಗ ನನಗೆ ಅರ್ಧ ಗಂಟೆ 1 ಅವರ್ ಕೊಡು, ನಾನು ಸರಿ ಆಗ್ತೀನಿ, ನೀವು ಮಾಡಿರಿ. ಯಾಕಂದರೆ ನಾವು ಉದಯ್ಪುರ್ಗೆ ಬಂದಿರ್ತೀವಿ, ಸೋ ಮಚ್ ಎಕ್ಸ್ಪೆನ್ಸಿವ್ ಅಲ್ಲಿ, ಎಲ್ಲರೂ ನಾವು ಬಂದುಬಿಟ್ಟಿರ್ತೀವಿ. ಅದು ನಮಗಲ್ಲ, ಅದು ಅವ್ರಿಗಿದೆ. ಇವತ್ತು ಒಂದಿನ ಶೂಟಿಂಗ್ ನಿಲ್ತು ಅಂತಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟಾಗಿದಾಗುತ್ತೆ ಅನ್ನೋದು ಪಾಪ ಅವ್ರ ಒಂದು ಇದರಲ್ಲಿ ಇಲ್ಲ ಸುಧಾರಿಸ್ಕೊಂಡು ಮಾಡೋಣ. ಪಾಪ ಅವ್ರ ಡೈರೆಕ್ಟ್ರಿಗಂತೂ ಬಿಲ್ಕುಲ್ ಇದಿಲ್ಲ, ಪರವಾಗಿಲ್ಲ ಬಿಡುತ್ತೆ ಅಂದರೆ ಇಲ್ಲ, ಒನ್ ಡೇ ಓತು ಅಂದರೆ ಇಲ್ಲ, ನೀನು ಕರೆಕ್ಟಾಗಾದ್ರೆ ಸಾಕು ಅಂತ, ಇಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಇದು ಒನ್ ಟೈಮ್ ಆದರೆ ಓಕೆ, ಸುಮಾರು ಸಲ ಆಗಿದೆ ಅದು ಇನ್ಸಿಡೆಂಟು. ಬಟ್ ಹೆವಿ ಪೇಯ್ನ್. ಯಾಕಂದ್ರೆ ನಾವೇ ಅದು ಮುಂದೆ ನಿಂತ್ಕೊಂಡು ನೋಡಿದ್ದೀವಿ. ನಮಗೆ ಒಂದೊಂದ್ಸಲ ನಮಗೇ ಆ ಮನಸ್ಸು ಕೂಡ ನಮಗಿರಲ್ಲ, ಹಿಂಗೆ ಬನ್ನಿ, ಹಿಂಗೆ ನಿಂತ್ಕೊಳ್ಳಿ, ಹಿಂಗೆ ಮಾಡಿ, ಹಿಂಗೆ ಬಗ್ಗಿ ಅಂತಲೂ ಕೂಡ ಹೇಳೋಕ್ಕಲ್ಲ ಒಂದೊಂದ್ಸಲ. ಸೊ ಆದ್ರೂ ಅವರು ಬಂದು ಏನು ಯಾಕೆ ಹಿಂಗಿದೆಯಾ, ಏನು ಹೇಳ್ಬೇಕಾಯ್ತಾ ನಿನಗೆ, ನಾನು ಕರೆಕ್ಟಾಗಿದೆಯಾ ಇಲ್ವಾ ಅಂತಂದಾಗ, ಇಲ್ಲ ಬಾಸ್ ಅದೇ ಈ ಥರ ಹಿಂಗೆ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡಾಗ ಆಯ್ತು ತೆಗಿ, ಇನ್ನೊಂದು ಟೇಕ್ ಮಾಡಿ. ಅವ್ರು ಹಂಗೆ ಹೊಟ್ಟೋಗ್ತಾರೆ ಅವರು. ನೋಡಿ ಚೆನ್ನಾಗಿ ಅದು ಒಂದೇ ಒಂದು ಮಾತಂತಾರೆ ಅವರು, ನಮಗೆ ಏನೇ ಇರ್ಬೋದು ಸ್ಕ್ರೀನಿಗೆ ಮೋಸ ಮಾಡಬಾರ್ದು, ಸ್ಕ್ರೀನಲ್ಲಿ ನಮ್ಗೆ ಚೆನ್ನಾಗಿರ್ಬೇಕು ಯಾವಾಗಲೂ. ಜನ ಬಂದು ನೋಡ್ತಾರೆ ಅಂತಂದರೆ ಅದಕ್ಕೇನು ನಾವು 100% ಮಾಡಬೇಕು, ಅದನ್ನು ನಾವು ಮಾಡಬೇಕು. ನಮ್ಮ ನೋವು ನನಗಿರುತ್ತೆ ಇವಾಗ, ಅದಕ್ಕೇನು ಮಾಡಬೇಕು ಇವಾಗ ಅದನ್ನು ಮಾಡೋಣ. ನಾನು ಅದೇ ನಿಮಗೆ ಒಂದು ಪ್ರಶ್ನೆ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ, ಬಟ್ ಕೇಳಲೇಬೇಕು. ಈಗ ನಿಮಗೆ ದರ್ಶನ್ ಸರ್ ಅವ್ರ ಲೈಫಲ್ಲಿ ಏರಿಳಿತಗಳು ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಿಮಗೂ ಗೊತ್ತು ಆ್ಯಸ್ ಅ ಟೆಕ್ನಿಷಿಯನ್ ಆಗಿ. ಅವರು ಹೊರಗಡೆ ಎಷ್ಟೇ ನೋವಿದ್ರೂ ಕೂಡ ಒನ್ಸ್ ಸೆಟ್ಟಿಗೆ ಬಂದು ಕ್ಯಾಮ್ರಾ ಮುಂದೆ ಕಲಾವಿದನಾಗಿ ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂದಾಗ ಅದನ್ನೆಲ್ಲ ಮರೆತು ಬಂದು ಅದನ್ನೆಲ್ಲ ಬಿಟ್ಟು ಬಂದು ಈ ಪಾತ್ರಕ್ಕೆ ಜೀವ ತುಂಬೋದಿದೆಯಲ್ಲ, ನಿಜವಾಗ್ಲೂ ವೆರಿ ಚಾಲೆಂಜಿಂಗ್ ಆ್ಯಸ್ ಅ ಚಾಲೆಂಜಿಂಗ್ ಸ್ಟಾರ್ ಆಗಿ. ಸೊ ಅದನ್ನು ನೀವು ಹೆಂಗೆ ಫೀಲ್ ಮಾಡ್ತಿದ್ರಿ ಆ್ಯಸ್ ಅ ಟೆಕ್ನಿಷಿಯನ್ ಆಗಿ? ಇಲ್ಲ, ಅವರು
ಸೆಟ್ಟಿಗೆ ಬಂದಿರ್ಬೇಕಾದ್ರೆ ಫಸ್ಟ್ ಶಾಟಿಗೆ ಬರ್ತಾರಲ್ಲ ಅವಾಗ ಸ್ವಲ್ಪ ಅವ್ರು ನನ್ನ ಹತ್ರ ಬರ್ತಾರೆ ಕಿವಿಲ್ಲ ಹೇಳ್ತಾರೆ ಹಿಂಗೆ ಇನ್ನೊಂದು ಸ್ವಲ್ಪ ಇದು ಜಾಸ್ತಿ ಇವತ್ತು ಪೇನ್ ಇದೆ ಮನೆ ಒಂಚೂರು ನೋಡು ನೀನು ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ ಅವ್ರನ್ನ ನಾವು ಎಷ್ಟು ಸಫಿಷಿಯೆಂಟಾಗಿ ನಾವು ಹೆಂಗೆ ನೋಡ್ಕೋಬೇಕು ಏನು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಮಾಡಿದ್ರೆ ಓಕೆ ಅವರು ಕೂಡ ನಾವು ಸ್ವಲ್ಪ ಆ ಕನ್ವೆಂಟ್ ಮಾಡಿಕೊಡ್ಬೇಕು. ಇವಾಗ ಆಯಿತು ನೀವು ಹೇಳಿದ ಎಕ್ಸಾಂಪಲ್ ಹೀರೋನ ಎತ್ಕೋಬೇಕು, ನಾವೇನು ಮಾಡ್ತಾಯಿದ್ವಿ ಫಸ್ಟ್ ಟೇಬಲ್ ಹಾಕ್ಸ್ಬಿಡ್ತಾ ಇದ್ವಿ, ಓಕೆ ಅದ್ರ ಮೇಲೆ ನಿಲ್ಲಿಸ್ತಾ ಇದ್ವಿ, ಓಕೆ ಅದ್ರ ಮೇಲೆ ನಿಲ್ಲಿಸ್ತಾ ಇದ್ವಿ. ಟೇಕ್ ಅಂತಂದಾಗ ಇಬ್ಬರು ಹಿಂಗೆ ಎಳಿಬೇಕು, ಅವ್ರು ಹಿಂಗೆ ಇಟ್ಕೋತಾರೆ, ಅದು ಇನ್ನು ಶುರುವಾಗಿ ಪಟ 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 ಅಂದಾಗಿದ ತಕ್ಷಣ ಚಕ್ ಅಂತ ತೆಗೆದು ಇಳಿಸ್ಬೇಕು. ಅವ್ರಿಗೆ ಅದು ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಿಮ್ಗೆ ನಿಂತ್ಕೊಂಡಾಗ ಹೆವಿ ವೇಟ್ ಬಿದ್ದಾಗ ಇಲ್ಲಿ ಜಾಸ್ತಿ ಏಟ್ ಬೀಳುತ್ತೆ. ಸೊ ಈ ಥರದನ್ನು ನಾವು ಅವ್ರಿಗೆ ಎಷ್ಟು ಇದು ಓಕೆನಾ ಅಂತ ಅಂದ್ಕೊಂಡು ನೋಡಿ ಮಾಡಿ ಅದನ್ನು ಮಾಡ್ತಿದ್ವಿ. ಅವ್ರು ಫಸ್ಟ್ ಹೇಳ್ಬಾರ್ದು ನೋಡಿಕೊಂಡು ಇದು ಮಾಡ್ಕೊಂಡ್ಬಿಡೋಣ, ಅದನ್ನು ಡ್ಯೂಪ್ ಹಾಕೋಣ ಅಂತಂದರೆ ಬೇಡ ನಾನೇ ಮಾಡ್ತೀನಿ ಅಂದ್ರಂತೆ. ಅವ್ರಿಗೆ ಅವಾಗಿಂದನೂ ಅಭ್ಯಾಸ, ಅವ್ರಿಗೆ ಡೂಪ್ ಹಾಕಿ ಅವ್ರಿಗೆ ಇದು ಯಾಕಂತಾರೆ ನನ್ನ ನೋಡೋಕೆ ಬರೋದು ಏನಕ್ಕೆ ಬರ್ತಾರೆ, ನಾನೇ ಡೂಪ್ ಹಾಕ್ಕೊಂಡು ಇದು ಮಾಡಿದ್ರೆ ಏನು ಇದು. ಅದಕ್ಕೆ ಅವ್ರು ಲಾಸ್ಟ್ ಟೈಮ್ ಅವ್ರ ಕೈ ಕೂಡ ಅವರು ಅದು ಫಸ್ಟ್ ನಾವು ಶೆಡ್ಯೂಲ್ ಪಬ್ ಫೈಟ್ ಮಾಡಿದ್ವಲ್ಲ ಅವಾಗ ಕೂಡ ಅದೇ ಆಗಿದ್ದು ಅವ್ರಿಗೆ. ಅವರೇ ಮಾಡಕ್ಕೆ ಹೋಗಿ ಆ್ಯಸ್ ಅ ಸಿನಿಮಾಟೋಗ್ರಾಫರ್ ಆಗಿ ನಿಮ್ಗೆ ಇದು ಗೊತ್ತಿರುತ್ತೆ, ಬೇರೆ ಭಾಷೆಗಳಲ್ಲೆಲ್ಲನೂ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬಾಡಿ ಡಬಲ್ ಅಂತಿರುತ್ತೆ. ದರ್ಶನ್ ಅವ್ರಿಗೆ ಇದ್ದಾರಾ ಸರ್? ಈ ಸಿನಿಮಾದಲ್ಲಿ ಬಾಡಿ ಡಬಲ್ ಅಂತ ಏನು ಇದು ಮಾಡಿಲ್ಲ. ಓಕೆ, ಅದನ್ನು ನಾವು ಆಲ್ಮೋಸ್ಟು ಆ್ಯಕ್ಚುಲಿ ನಾವು ರಾಬರ್ಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಬ್ಬ ಅಂತ ಇದ್ದ, ಅಟ್ಲೀಸ್ಟ್ ಅವ್ನ ಸಜೆಷನ್ಗೆ ನಿಂತ್ಕೊಳ್ಳೋಕ್ಕೆ ಮಾತುಗಳೋದಕ್ಕೆ. ಇದರಲ್ಲಿ ಆ ಥರ ಏನು ಇರಲಿಲ್ಲ. ಬಟ್ ಇನ್ನೊಂದು ಏನು ನಾನೇನು ಮಾಡ್ತಿದ್ದೆ, ನನ್ನ ಸ್ಪೆಷಲ್ ನಂದು ಏನಂತಂದರೆ ಸ್ವಲ್ಪ ಈ ಶೋಲ್ಡ್ರು ಇದು ಅದನ್ನು ಸ್ವಲ್ಪ ಇಟ್ಕೊಂಡು ಆಟ ಆಡ್ಬಿಡ್ತೀನಿ ಆ ಥರದ್ದು. ಇವರೇ ಬೇಕು ಅವರೇ ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಅವ್ರ ಅಕ್ಕನ ಮಗ ನಮ್ಮ ಚಂದು ಅಂತ ಇದ್ರಲ್ಲ, ನಾನು ಅವ್ನು ಇಟ್ಕೊಂಡು ಕೂಡ ನಾನು ಕೆಲವೊಂದು ಶಾರ್ಟ್ಸ್ಗಳನ್ನ ಕಂಪೋಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಕ್ಕಾಗಿ ಸ್ವಲ್ಪ ಈಸಿ ಆಗಿಬಿಡುತ್ತೆ ನನಗೆ. ಎಸ್ ಸರ್, ಇಂಪಾರ್ಟೆಂಟ್ ಏನೋ ಕೇಳಬೇಕು ಅಂದ್ಕೊಂಡೆ. ಹಾಂ, ದರ್ಶನ್ ಅವರ ಸಿನಿಮಾಗಳ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಮ್ಮ ಕನ್ನಡದ ಹುಡುಗಿಯರಿಗೆ ಅವಕಾಶ ಕೊಡಿ ಅಂತ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಹೇಳ್ತಾ ಇರ್ತಾರೆ. ಅವರ ಎಲ್ಲ ಸಿನಿಮಾಗಳನ್ನ ಒಂದ್ಸರಿ ನೋಡಿದಾಗ, ಅದರಲ್ಲೂ ಇತ್ತೀಚಿನ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡದ ಹುಡುಗಿಯರಿಗೆ ಹೊಸಬರಿಗೆ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕರಾವಳಿಯ ನಮ್ಮ ಪುತ್ತೂರು ಹುಡುಗಿ ರಚನಾ ರೈ ಅವರಿಗೆ ಒಂದೊಳ್ಳೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹೌದು, ಅದ್ರ ಹಿಂದೆ ಮಹಾಲಕ್ಷ್ಮಿ, ಹೌದು, ಆಶಾ ಭಟ್ಟು, ಹೌದು, ಎಲ್ಲರನ್ನೂ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ರಚನಾ ರೈ ಅವರ ಪರ್ಫಾರ್ಮೆನ್ಸು, ಯಾಕಂದರೆ ಈಗ ದರ್ಶನ್ ಅವರು ಒಂದು 55 ಸಿನಿಮಾ ಮಾಡಿರ್ತಕ್ಕಂಥ ಒಬ್ಬ ಸ್ಟಾರು, ರಚನಾ ರೈ ಒಂದು ತುಳು ಸಿನಿಮಾ ಮಾಡ್ಕೊಂಡು ಬಂದಿರತಕ್ಕಂತಹ ನಟಿ. ಸೊ ಇಬ್ಬರದು ಮ್ಯಾಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಇಲ್ಲ, ಇದು ರಚನಾ ಕೂಡ ವೆರಿ ಗುಡ್ ಟ್ಯಾಲೆಂಟೆಡ್ ಹುಡುಗಿ. ಅದು ಹೌದು, ಅಂದರೆ ನೋಡೋದಕ್ಕೆ ಹಿಂಗೆ ನಾರ್ಮಲ್ ಇರ್ತಾರೆ, ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ನೀವು ಏನೋ ಹಿಂಗೆ ಸೀನ್ ಹಿಂಗೆ ಕೊಟ್ಟರೆ ಡೈರೆಕ್ಟ್ರು ಏನು ಹೇಳ್ತಾರೆ, ಡೈರೆಕ್ಟರ್ ಕೇಳ್ಕೊತಾರೆ, ಸರ್ ಹಿಂಗೆ ಏನು ಸರ್ ಮೂಡೋದು ಏನೋ ಆ ಥರ ಹೆಂಗೆ ಬೇಕು ಸರ್ ಅಂದಾಗ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಪರ್ಫಾರ್ಮ್ ಮಾಡಿ ಬೇಷ್ ಅನ್ಸ್ಕೊತಾರೆ. ಅದು ನಾನು ಹೇಳ್ತಾ ಇರೋದು, ಅಂದರೆ ಚೆನ್ನಾಗಿ ಮಾಡೋದಮ್ಮ ಅಂತ. ಸೊ ಅಷ್ಟು ಟ್ಯಾಲೆಂಟ್ ಇರೋಂಥ ಹುಡುಗಿ. ನಾವು ಸುಮಾರು ಆಡಿಷನ್ಸು ಮಾಡಿದ್ವಿ, ಸುಮಾರನ್ನು ನೋಡಿದಾಗ ಈ ಒಂದು ಆಡಿಷನ್ಲ ಒಂದು ಕೊಟ್ಟಿರ್ತೀವಲ್ಲ, ನಾವು ಯಾವುದೋ ಒಂದು ಸೀನ್ ಕೊಟ್ಟಿರ್ತೀವಲ್ಲ, ಅದರಲ್ಲಿ 4 ಜನನೂ ಈಗ ನೋಡಬೇಕಾದ್ರೆ ದಿ ಬೆಸ್ಟ್ ಆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಈ ಹುಡುಗಿ ಮಾಡಿದರು. ಸೊ ಅದರಿಂದನೂ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು. ಬಟ್ ಆ ಅವಕಾಶನ ಆ ಹುಡುಗಿ ಬಳಸ್ಕೊಂಡು ಇವತ್ತಿಗೆ ಒಂದು ಡೆವಿಲ್ ಸಿನಿಮಾದಲ್ಲಿ ರಚನಾ ರೈ ಮಾಡಿದ್ದಾರೆ ಅಂತಂದರೆ ಇದು ಅದನ್ನ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಸಲ್ಲಬೇಕು. ಯಾಕಂದರೆ ನಾವು ಕಷ್ಟ ಬಿದ್ದು ನಾವು ಮಾಡಿ ನಾವು ಅದನ್ನು ಮಾಡಿದ್ರೆ ನಮಗೊಂದು ಹೆಸರು ಬರುತ್ತೆ. ಸೊ ಅದಾಗಿ ಶಿ ಈಸ್ ವೆರಿ ಗುಡ್ ಟ್ಯಾಲೆಂಟೆಡ್ ಹುಡುಗಿ. ಅದು ನಿಮ್ಮ ಬಗ್ಗೆನೂ ಹೇಳ್ತಾ ಇದ್ರು, ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಯೂಶ್ವಲಿ ಕ್ಯಾಮ್ರಾಮೆನ್ಸು ಟೇಕ್ ಓಕೆನಾ ಅಥವಾ ಟೇಕ್ ಓಕೆ ಇಲ್ಲ, ಇನ್ನೊಂದ್ಸರಿ ರೀಟೇಕ್ ತೊಗೊಳ್ಳಿ ಅಂತೆಲ್ಲ ಹೇಳ್ತಾರೆ, ಅಷ್ಟು ಬಿಟ್ಟರೆ ಏನೂ ಹೇಳಲ್ಲ. ಬಟ್ ಸುಧಾಕರ್ ಸರ್ ನಮ್ಗೊಂಥರ ಮೆಂಟರ್ ಥರ ಬಂದು ಸಜೆಷನ್ಸ್ ಕೊಡ್ತಿದ್ರು ಅಂತೆಲ್ಲ ನಿಮ್ಮ ಬಗ್ಗೆ ತುಂಬ ಹೇಳ್ತಾಯಿದ್ರು. ಅಂದರೆ ಇವಾಗ ಸಾಂಗ್ ಇವಾಗ ನಾನು ಹೆಂಗೆ ಅಂತಂದರೆ ನನಗೊಂದು ಮಗು ಥರ ಆ ಹುಡುಗಿ. ಇವಾಗ ಡೈರೆಕ್ಟರ್ ಸರ್ ಕೂಡ ಅವರು ಒಂದು ಟೆನ್ಷನ್ ಇರ್ತಾರೆ. ಇವಾಗ ಅವರು ಏನೋ ಒಬ್ಬರನ್ನೆಲ್ಲ ನೋಡ್ತಾರಲ್ಲ, ಅಷ್ಟು ಜನ ಆರ್ಟಿಸ್ಟ್ಗಳನ್ನ ನೋಡಬೇಕು, ಅಷ್ಟು ಜನದೆಲ್ಲ ಮಾಡಬೇಕು. ಸೊ ನಾನೇನು ಇನ್ಪುಟ್ ಕೊಡ್ತೇನೆ ಅಂದರೆ ಯು ಟೇಕ್ ಇಟ್, ಅಂದರೆ ನಿಮಗೂ ಒಂದು ಇರಬೇಕು. ಅಂದರೆ ಅದು 10 ಸಲ ಆಗಲಿ 4 ಸಲ ಆಗಲಿ 2 ಸಲ ಆಗಲಿ ಕಾನ್ಷಿಯಸ್ ಆಗಿರಬೇಕು, ಅದನ್ನು ಮಾಡಬೇಕು. ಇವಾಗ ನಾನು ಚೆನ್ನಾಗಿ ಮಾಡಿದಾಗ ನೀವು ತಪ್ಪು ಮಾಡ್ಬೋದು, ನೀವು ಚೆನ್ನಾಗಿ ಮಾಡ್ಬೇಕಾದ್ರೆ ನಾನು ತಪ್ಪು ಮಾಡ್ಬೋದು. ಆದರೆ ಎರಡೂ ಮಾಡಬೇಕಾದ್ರೆ ನಾವು ಕಾನ್ಫಿಡೆಂಟಾಗಿಯೇ ಮಾಡಬೇಕು. ಸೊ ಈ ಕಾನ್ಫಿಡೆಂಟಲ್ಲಿ ಯಾವಾಗಲೂ ಇರಬೇಕು. ಈ ಥರದ್ದೇನೋ ಮಾಡು, ಹಿಂಗೆ ಮಾಡು, ಆ ಥರ ಮಾಡು ಅನ್ನೋದು ಅದು ಎಷ್ಟು ತಿಳುವಳಿಕೆ ನಾವು ಅವ್ರಿಗೆ ಹೇಳ್ಬೋದು ಅಷ್ಟನ್ನು ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಆಮೇಲೆ ಎಲ್ಲದರಲ್ಲೂ ಸಪೋರ್ಟ್ ಮಾಡಬೇಕು ನಾವು ಅವ್ರಿಗೂ. ಇವಾಗ ಹೊಸಬ್ರು ಬಂದಿರ್ತಾರಲ್ವ, ನಾವು ಸಪೋರ್ಟ್ ಮಾಡಿದ್ರೆ ಯಾರು ಮಾಡಬೇಕು? ಸೊ ನಮ್ಮ ಟೀಮಲ್ಲಿ ನಾವೆಲ್ಲರೂ ಒಂದು ಟೀಮ್ ಅಂತಂದಾಗ ಅವರು ನಂಗೆ ಒಂದು ಟೀಮ್ ಅಲ್ಲ. ಸೊ ಜೊತೆಯಲ್ಲಿ ಸೇರಿಕೊಂಡು ಗೊತ್ತಿರೋದನ್ನ ಗೊತ್ತಿಲ್ಲದ ಅಥವಾ ಗೊತ್ತಿರೋದನ್ನ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿದೆ, ಸೊ ಅದನ್ನು ನಾವು ಅವ್ರಿಗೆ
ಹೇಳ್ತಿದ್ದೆ ಈಗ ಹಿಂಗೆ ಮಾಡ್ಕೊಮ್ಮ ಹಿಂಗೆ ಇರೋ ಈ ಥರ ಮಾಡ್ಕೊ ಅಂತ ಅಂದ್ಬಿಟ್ಟು. ಸೊ ಅಲ್ಲ ವೆರಿ ಟ್ಯಾಲೆಂಟೆಡ್ ಹುಡುಗಿ ಅದು, ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಏನು. ಎಸ್ ಸರ್, ನಾನು ಅವ್ರಿಗೆ ಸಂದರ್ಶನದಲ್ಲಿ ಮಾತಾಡ್ತಾ ಹೇಳಿದೆ, ಅಚ್ಚ ಕನ್ನಡದ ಹುಡುಗಿ, ಅವ್ರ ತಾಯಿ ಟೀಚರ್ ಅಂತೆ, ಸಾಕಷ್ಟು ವರ್ಸಟೈಲ್ ಟ್ಯಾಲೆಂಟ್ ಇದೆ, ಮಲ್ಟಿ ಟ್ಯಾಲೆಂಟ್ ಇದ್ದಾರೆ. ಹಾಗಾಗಿ ಒಳ್ಳೆ ಭವಿಷ್ಯ ಇದೆ ನಿಮಗೆ. ಪರಭಾಷೆಗಳಿಂದನೂ ವೆರಿ ಸೂನ್ ನಿಮ್ಗೆ ಆಫರ್ಸ್ ಬರುತ್ತೆ ಅಂತ ಹೇಳಿದ್ದೆ. ಬಹುಶಃ ಅದು ಈ ಡೆವಿಲ್ ಸಿನಿಮಾ ರಿಲೀಸ್ಗೆ ಬಿಫೋರು ಅಥವಾ ಅದರ ನಂತರ ಪರಭಾಷೆಯಿಂದ ಒಂದು ಹೊಸ ಸಿನಿಮಾದು ಅನೌನ್ಸ್ ಆಗೋ ಸಾಧ್ಯತೆಗಳು ಇದೆ, ನೋಡೋಣ. ಮತ್ತೆ ದರ್ಶನ್ ಸರ್ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ನಿಮ್ಮನ್ನು. ನಾವು ಅದನ್ನು ಪ್ರೀವಿಯಸ್ ಸಿನಿಮಾಗಳಲ್ಲೂ ನೋಡಿದ್ವಿ. ಇನ್ಫ್ಯಾಕ್ಟ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಅಲ್ಲೇ ಕೇಕ್ ತರಿಸಿ ಕಟ್ ಮಾಡಿಸ್ತಾರೆ. ನಿಮ್ಮ ಮಕ್ಕಳು ವೈಫ್ನ ಎಲ್ಲ ಜೊತೆಗೆ ಇದು ಮಾಡಿ ನಿಮಗೆಲ್ಲ ಶಾಂಪೇನ್ ಎಲ್ಲ ಇದು ಮಾಡಿ ನೋಡಿದ್ವಿ ರಾಬರ್ಟ್ ಸಿನಿಮಾ ಟೈಮಲ್ಲಿ. ಇದು ಕೂಡ ಬರ್ಡೇದು ಫೋಟೋ ಏನೋ ಹಾಕಿದ್ರು ಮೊನ್ನೆ. ಅಂದರೆ ಅದು ಒಂದೊಂದ್ಸಲ ಸಾರೇ ಹೇಳ್ತಾರೆ, ನನಗೆ ಇನ್ನೊಂದು ಮಗ ಕಣೋ ನೀನು ಇದ್ದಂಗೆ ಕಣೋ ನೀನು. ನನಗೆ ಅದು ಹೇಳಿದಾಗ ಒಂದು ಸ್ವಲ್ಪ ನನ್ನ ಸ್ವಲ್ಪ ಎಮೋಷನ್ ನಾನು ಆಗೋದು ಯಾವಾಗಲೂ ಜಾಸ್ತಿನೇ. ಸೊ ನಾನು ಮನೆ ತೊಗೊಂಡಾಗ ಗುರುಪ್ರವೇಶಕ್ಕೂ ಅಷ್ಟೇ ಅವ್ರು ಬಂದು ನನ್ನ ವಿಶ್ ಮಾಡಿ ನೋಡಿ, ಅದಾದಮೇಲೆ ಬೇಸಿಕ್ಕು ಅವರು ಏನು ಹೇಳಬೇಕು, ಯಾವ ರೀತಿ ಹೇಳಬೇಕು ಅದನ್ನು ಹೇಳ್ತಾರೆ. ಅದಾದಮೇಲೆ ಈ ಸಿನಿಮಾ ಆದಮೇಲೆ ಅದು ಇನ್ನೊಂದು ಸಿನಿಮಾ ಮಾಡ್ಬಿಡ್ತೀನ ಇಷ್ಟೇ. ಅವರು ಸಪೋರ್ಟ್ ಅಂತಂದರೆ ಹೆಂಗೆ ಅಂತಂದರೆ ಇದು ಮಾಡ್ಕೋ, ಅದನ್ನು ನೆಕ್ಸ್ಟನ್ನ ಅದನ್ನು ಮಾಡಿ ಇಷ್ಟೇ. ಆಮೇಲೆ ನಾವು ಶೂಟಿಂಗಲ್ಲಿ ಇರಬೇಕಾದ್ರೆ ನಾನು ನೆಕ್ಸ್ಟ್ ಸಿನಿಮಾಗೆ ನೀವೇ ಕ್ಯಾಮ್ರಾಮ್ಯಾನು ನೀವೇ ಮಾಡಿ ಅಂತ ಹೇಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಇದೇನಿದೆ ಸಪೋರ್ಟ್ ಅಲ್ವಾ? ಸೊ ಅದು ಏನೋ ಗೊತ್ತಿಲ್ಲ ನನಗೆ, ಅದೊಂದು ಲವ್ ಅವ್ರ ಮೇಲೆ ಜಾಸ್ತಿನೇ, ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ. ಇವತ್ತಿಗೆ ನಾವೊಂದು ಬೇರೆಯವರು ಗುರುತು ಹಿಡಿದು ನನ್ನ ಹತ್ರ ಬಂದು ಸೆಲ್ಫಿ ತೆಗೆಸ್ಕೊತಾರೆ ಅಂತಂದರೆ ಬಿಕಾಸ್ ಆಫ್ ನನಗೆ ಇವರ ಒಂದು ಬ್ಯಾಕ್, ಅಂದರೆ ದರ್ಶನ್ ಸರ್ ನಾನು ಒಂದು ಫೇಸ್ ಇದೆಯಲ್ಲ, ಅದಕ್ಕೆ ನಮಗೊಂದು ಬೆಲೆ ಅಲ್ಲಿಗೆ. ನಾನು ಇವಾಗ ಮೊದಲು ಯಾವುದೇ ಹೋಟೆಲ್ಸ್ಗೆ ಹೋಗಲಿ ಎಲ್ಲೇ ಹೋದ್ರು ಕೂಡ ಯಾವ ಒಬ್ಬ ಕಂಡುಹಿಡಿತಿರಲ್ಲ. ಅವಳು ನಾವು ಕೆಲಸನೇ ಮಾಡ್ತಾಯಿದ್ವಿ. ಅದೇ ನಾನು ದರ್ಶನ್ ಸರ್ 4 ಸಿನಿಮಾ ಮಾಡಿದ ತಕ್ಷಣವೇ ನೀವು ನಂಬಲ್ಲ, ನೀವು ನಾನು ಎಲ್ಲೇ ಹೋಗಲಿ ಆಯಿತಾ ಸರ್, ನೀವು ದರ್ಶನ್ ಸರ್ ಕ್ಯಾಮ್ರಾಮನ್ ಸರ್ ಅಂದ್ರೆ ಅದು ನನ್ನ ಹೆಸರು ಯಾರು ಹೇಳ್ತಾರೆ, ಸುಧಾಕರ್ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಸೆಲ್ಫಿ ತೆಗೆಸ್ಕೊಂಡು ಹೋಗ್ತಾರೆ. ನಾನು ಇದೇನಿದು ಹಿಂಗೆ ಅನ್ನೋದು ಒಂದು ಪ್ರೌಡ್ ಫೀಲ್ ಅಲ್ಲ. ಸೊ ಇದು ಏನೇ ಇದ್ರೂ ಕೂಡ ನನಗೆ ಅವ್ರದ್ದು ಲೇಬಲ್ ಸೂಪರ್ ಅಷ್ಟೇ. ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ದರ್ಶನ್ ಅವ್ರಿಗೆ ಇದು 2ನೇ ಸಲ ಈ ಥರದೊಂದು ಇನ್ಸಿಡೆಂಟ್ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸಾರ್ಥಿ ಸಿನಿಮಾ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಡೆವಿಲ್ ಸಿನಿಮಾ ಕೂಡ ಅವ್ರು ಇಲ್ದಿರೇ ಇರೋವಾಗ ಈ ಥರದ ಪ್ರಮೋಷನ್ಸ್ ನಡೀತಾ ಇರ್ತಕ್ಕಂಥದ್ದು, ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಫ್ಯಾನ್ಸ್ ಯಾವಾಗಲೂ ಜೊತೆಗಿದ್ದಾರೆ. ಕನ್ನಡದ ಕಲಾಭಿಮಾನಿಗಳು ಒಂದೊಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಬಾಕ್ಸ್ ಆಫೀಸು ಫುಲ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಸಿಚುವೇಶನ್ ಬಗ್ಗೆ ಹೇಳೋದಾದ್ರೆ ಸರ್. ಇವಾಗ ನಂತರ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ. ನಾನು ನಿಜವಾಗ್ಲೂ ಇವಾಗ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ನಂತರ ಎಷ್ಟೋ ಜನ ಅವ್ರನ್ನೂ ಮಿಸ್ ಮಾಡ್ಕೊಳ್ತಿದ್ದಾರೆ. ಇವತ್ತು ಇದರಲ್ಲಿ ಅವ್ರು ಇದ್ದಿದ್ರೆ ಒಂದು ಬೇರೆ ಲೆವೆಲಲ್ಲಿ ಬೇರೆ ಥರದ್ರಲ್ಲೇ ಇರ್ತಾಯಿದ್ದು. ಅದು ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅವ್ರನ್ನ. ಸೊ ಅದಕ್ಕಾಗಿ ನಾನು ಯಾವುದೂ ಇಂಟರ್ವ್ಯೂಸ್ಗಳಾಗಲಿ ಮತ್ತೊಂದಾಗಲಿ ಕೊಟ್ಟಿರಲಿಲ್ಲ. ಸೊ ಇವಾಗ ನಮಗೆ ಸಿನಿಮಾ ಪ್ರಮೋಷನ್ಸು ಮತ್ತೊಂದು ಇರಬೇಕಾದ್ರೆ ಸರಿ ಸರ್ ನಾವು ಒಂದೆರಡು ಸಂದರ್ಶನ ನೀವು ಸಂದರ್ಶನ ಕೊಡ್ತಿಲ್ಲ, ನಾನು ತಗೊತಾ ಇದ್ದೀನಿ. ನಿಮಗೆ ಎಷ್ಟು ದಿನದಿಂದ ಹಿಂದೆ ಬಿದ್ದೀನಿ, ನೀವು ತುಂಬ ಆಪ್ತರು ಅಂತ ನನಗೆ ಇಷ್ಟು ಸರಿ ಕೇಳಿದ್ದಕ್ಕೆ ಬಂದಿದ್ದೀರಿ ಅಷ್ಟೇ. ನೀವು ಏನು ಗೊತ್ತಾ ಅಂದರೆ ನಿಮಗೆ ಮೈಂಡ್ ಸೆಟ್ಟು ಇಲ್ಲ, ಆ ಮನಸ್ಥಿತಿ ನಮಗಿರಲಿಲ್ಲ. ಅದಾದಮೇಲೆ ಕೆಲಸದ್ದು ಒಂದು ಒತ್ತಡಗಳಿರ್ತವೆ. ನಾನು ಇವಾಗ DM ನಾನು ಹೈದರಾಬಾದ್ ಹೋಗಬೇಕು ಅಂದರೆ ಪ್ರತಿ ಸಲನೂ ನಾನು ಜರ್ನಿ ಮಾಡಬೇಕು, ಬರಬೇಕು. ಸೊ ಬೇರೆ ಬೇರೆ ಕೆಲಸಗಳೆಲ್ಲ ನೋಡಬೇಕು. ಸೊ ಅದರಿಂದ ಆಮೇಲೆ ಏನೋ ಒಂದು ಮನಸ್ಸಿಗೆ ಒಂದು ಸ್ವಲ್ಪ ಇದರಿಂದ ಸದ್ಯಕ್ಕೆ ಏನು ಬೇಡ ಅಂತ ನಾವೇನು ಸ್ವಲ್ಪ ಒಂಚೂರು ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇವತ್ತಿಗೆ ನನಗೆ ಅದನ್ನು ನನಗೇನು ಗೊತ್ತಾ, ಇನ್ನೂ ಜಾಸ್ತಿ ಮಾತಾಡಿ ನಾನು ಇನ್ನೂ ಎಮೋಷನ್ ಆಗುತ್ತೆ. ನಾನು ಇಲ್ಲೇ ಹತ್ಬಿಡ್ತೀನಿ, ನನಗೆ ಗೊತ್ತಾಗಲ್ಲ. ಅಂದರೆ ನಾನು ಅಷ್ಟೊಂದು ಎಮೋಷನ್ ಆಗಿಬಿಡ್ತೀನಿ. ಸೊ ನಾನು ಅವ್ರನ್ನ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಶೂಟಿಂಗ್ ಲೊಕೇಶನ್ಸ್ಗೆ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸ್ಗೂ ಮಗ ವಿನೀಶ್ ಬರ್ತಿದ್ರು, ವಿಜಯಲಕ್ಷ್ಮಿ ಮೇಡಮ್ ಬರ್ತಿದ್ರು. ಇನ್ನು ಆ ಹುಡುಗ ಬಗ್ಗೆ ಹೇಳ್ತಿದ್ರಿ ನೀವು, ಅವರ ಸೋದರಳಿನ ಬಗ್ಗೆ. ಚಂದು ಯಾವಾಗಲೂ ಜೊತೆಗೆ ಇರ್ತಿದ್ರು. ಸೊ ಮೇಡಮ್ಮು ಜೊತೆಗೆ ಇದ್ದು ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡೋದಿದೆಯಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗು. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಅಲ್ಪ ಅವ್ರ ಫ್ಯಾಮಿಲಿ ಅಂದರೆ ಇವಾಗ ನಾವು ಗ್ರ್ಯಾಬಿಗೆ ಹೋದಾಗ ಅಥವಾ ಕೆಲವರು ನಾವು ಅಂದರೆ ಹೆಂಗೆ ಅಂದರೆ ಇವಾಗ ಸಾಂಗಿಂಗ್ ಮಾಡಬೇಕಾದ್ರೆ ಮೇಡಮ್ ಬರ್ತಾರೆ, ವಿನೀಶು ಬರ್ತಾರೆ, ಚಂದು ಬಂದು ನಮ್ಮ ಜೊತೆ ಇದ್ದಿದ್ದು ಈ ಫುಲ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಕೆಲಸ ಮಾಡಿದ್ದು. ಸೊ ಬಂದಾಗ ಒಂದು ಫ್ಯಾಮಿಲಿ ಟೈಮು ಅವ್ರು ಬಂದಾಗ ಕೂಡ ಏನು ಅವರು ಶಾರ್ಟ್ ತೋರಿಸ್ತಾರೆ, ನೋಡಿದ್ದು ಹಿಂಗಿದೆಯಾ, ಹಿಂಗೆ ಚೆನ್ನಾಗಿದೆಯಾ ಇದು ಅಂತ. ಆ ಒಂದು ಇವಾಗಂತಲ್ಲ ನಾನು ಹೇಳ್ತಿರೋದು, ಅವರು ರಾಬರ್ಟ್ಗೂ ಬರ್ತಿದ್ರು, ಕಾಡರ್ ಟೈಮಲ್ಲೂ ಪ್ರೀವಿಯಸ್ ಸಿನಿಮಾಗಳು ಬರ್ತಿದ್ರು. ಬಟ್ ಅದೇ ಅಂತಲ್ಲ ಮುದ್ದು ಅಂತಲ್ಲ ನೋಡೋದಕ್ಕೆ ಒಂದು
ಚಂದ ಅಂತಿರಲ್ಲ, ಅದು ಆ ಒಂದು ಖುಷಿ ಅಷ್ಟೇ. ಸೂಪರ್ ಸರ್. ಇನ್ನು ನೀವು ಮೊದಲ ಸಿನಿಮಾ ಅಂದರೆ ರಾಕಿ ಸಿನಿಮಾಗೆ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ರಿ, ಯಶ್ ಅವ್ರ ಸಿನಿಮಾಗೆ. ಸೊ ಯಶ್ ಅವರು ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ. ವಿಶ್ವದ ಯಾವುದೇ ಮೂಲೆಗೆ ಹೋದರೂ ರಾಕಿ ಬಾಯ್ ಗೊತ್ತಾ ನಿಮಗೆ? KGF ರಾಕಿ ಬಾಯ್ ಅಂದರೆ ಎಲ್ಲರಿಗೂ ಗೊತ್ತು. ಆ ಥರದ ಒಂದು ನೇಮು ಫೇಮ ಮಾಡಿ ಉತ್ತುಂಗಕ್ಕೆ ಬೆಳೆದಿದ್ದಾರೆ ಯಶ್ ಅವರು. ಈಗ ರಾಮಾಯಣ ಸಿನಿಮಾ ಮಾಡ್ತಿದ್ದಾರೆ, ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಯಶ್ ಅವರು ಆ ಮಟ್ಟಕ್ಕೆ ಬೆಳೆದಿರೋದ್ರ ಬಗ್ಗೆ ನೀವು ಅವ್ರ ಜೊತೆ ಕೆಲಸ ಮಾಡಿದಂಥ ಒಬ್ಬ ಟೆಕ್ನಿಷಿಯನ್ ಆಗಿ ಎಷ್ಟು ಹೆಮ್ಮೆ ಅನಿಸುತ್ತೆ? ಈಸ್ ಅ ಹಾರ್ಡ್ ವರ್ಕರ್. ನಾನು ಹೇಳ್ತಾ ಅಂದರೆ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಅಲ್ಲೇ ನೋಡಿಬಿಟ್ಟಿದ್ದೆ. ಅವ್ರಿಗೆ ಯಾವಾಗ ಆ್ಯಕ್ಷನ್ ಮಾಡ್ಬೇಕಾದ್ರೆ ಕೈಗೆ ಏಟು ಬಿದ್ದು ಕೈ ಇಲ್ಲಿಂದ ಫುಲ್ ಫ್ರ್ಯಾಕ್ಚರ್ ಆಗಿ ಅವ್ನು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸೋದು ಆದಮೇಲೆ ಕೂಡ ಅವ್ರು ಯಾವ ಥರ ಆ್ಯಕ್ಟಿವ್ ಇದ್ದ, ಯಾವ ಥರ ಮಾಡಬೇಕು ಅನ್ನೋದು ಆ ಜೋಶ್ ಇದೆಯಲ್ಲ, ಆ ಜೋಶನೇ ನಿಮಗೆ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಅದು ಯಾಕೆಂತಂದರೆ ಹೇಳಿ ಮಾಡೋದು ಬೇರೆ, ಮಾಡೋದು ಹೇಳೋದು ಬೇರೆ, ಮಾಡೋದು ಬೇರೆ, ತೋರಿಸೋದು ಬೇರೆ. ಸೊ ಹೀಗೆ ನಾನು ನಿಜ ವಿಶ್ ಮಾಡ್ತೀನಿ. ಯಾಕಂದರೆ ನನಗೆ ಯಶ್ ಆ ಥರ ಬೆಳೆದು ಹೋಗಿರೋ ರೀತಿ ಇದೆಯಲ್ಲ, ಇದು ಅಮೇಝಿಂಗ್. ಅಂದರೆ ನಾನು ಹೇಳ್ತಿರೋದು ಅವ್ನು ಕಷ್ಟಪಟ್ಟು ಅದು ಹೋಗಿರೋದಲ್ವಾ. ಸೊ ನಾನು ಯಾವ ವಿಶ್ ಮಾಡ್ತೀನಿ, ಇವಾಗ ನಾವಿಬ್ಬರು ಜೊತೆಲೇ ವರ್ಕ್ ಮಾಡಿದ್ವಿ, ಪ್ಯಾರಲಾಗಿ ನಾವು ಒಂದು ಕಡೆ ಹೋಗ್ತಾಯಿದ್ವಿ, ಪ್ಯಾರಲಾಗಿ ಅವ್ರು ಹೆಂಗೆ ಅಂತಂದರೆ ನಾನು ಇದು ಮಾಡಿದ್ಮೇಲೆ ಯಾವುದು ರನ್ನ ಸಿನಿಮಾ ಮಾಡಿದ್ಮೇಲೆ ನನಗೆ ಅವರೇ ಕರೆದು ಕೊಟ್ಟಿದ್ದು. ಓಕೆ, ಚೆನ್ನಾಗಿ ಇದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮಾಡು ಅಂತ. ಬಟ್ ಏನಂದರೆ ಆ ವಿನಾಕಾರಣ ನನಗೆ ಆ ಟೈಮಲ್ಲಿ ನಂಗೆ ಮಾಡೋಕ್ಕಾಗಲಿಲ್ಲ ಆ ಸಿನಿಮಾನ. ಓಕೆ. ಸೊ ಅದೇನು ನೊಂದ್ಕೊಂಡಿಲ್ಲ. ಬಟ್ ಏನಂದರೆ ಆ ಕಂಟಿನ್ಯೂ ಅವ್ನ ಜೊತೆ ನನಗೆ ಅದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಬಟ್ ಅವ್ರು ಬೆಳೆದು ಹೋಗಿದ್ದ ರೀತಿ ಇದೆಯಲ್ಲ, ಅದು ಅಮೇಝಿಂಗ್ ಅಷ್ಟೇ. ಸೂಪರ್. ಕೊನೆಯದಾಗಿ ಇದೇ ಡಿಸೆಂಬರ್ 12 ಡೆವಿಲ್ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ, ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಸೊ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಡೆವಿಲ್ ಸಿನಿಮಾ ನೋಡಿ, ಟೋಟಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ನಾನು ಹೇಳೋದು ಒಂದೇ, ಎಂಟರ್ಟೈನ್ಮೆಂಟ್ ಸೂಪರ್ ಅಷ್ಟೇ. ಒಂದು ಸಿನಿಮಾ ನೀವು ಹೋದ್ಮೇಲೆ ನೀವು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಬರಬೇಕಾದ್ರೆ ನೀವು ನೋಡೋದೇ ಒಂದು ಎಂಟರ್ಟೈನ್ಮೆಂಟ್. ಅದಂತೂ ಅಂದರೆ ಆ್ಯಕ್ಷನ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಇಷ್ಟು ದೂರ ಬಂದ್ರಿ. ಹೌದು, ಇನ್ನೊಂದು ಕೇಳಲೇಬೇಕು ನಾನು. ಇದ್ರ ಮಧ್ಯೆ ಈ ಫಟಾಫಟ್ ಅಂತ ಡೆವಿಲ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮುಗಿಸ್ಕೊಂಡು ಪ್ಯಾರಲಲ್ ಆಗಿ ಜೋಡೆತ್ತು ಅಂತ ಒಂದು ಸಿನಿಮಾಗೂ ಕೈ ಹಾಕಿದ್ದೀರಾ? ಹೌದು. ಆ್ಯಕ್ಚುಲಿ ಅದು ತೆಲುಗಿನ ಸುನಿಲ್ ಅವರು ಇದ್ದಾರೆ, ನಮ್ಮ ಕನ್ನಡದ ಚಿಕ್ಕಣ್ಣ ಇದ್ದಾರೆ ಉಪಾಧ್ಯಕ್ಷರು. ಇನ್ನೂ ಒಂದಷ್ಟು ಹೆಸರುಗಳು ನೆಕ್ಸ್ಟು ರಿವೀಲ್ ಆಗ್ತಾ ಹೋಗುತ್ತೆ, ಅದು ರಿವೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ. ಈ ಸಿನಿಮಾ ಆ್ಯಕ್ಚುಲಿ ಜೋಡೆತ್ತು ಸಿನಿಮಾನ ಇದನ್ನು ಮಾಡು ಅಂತ ಹೇಳಿದ್ದೆ ದರ್ಶನ್ ಸರ್. ಓ ಸೂಪರ್ ಅಲ್ಲ. ಯಾಕಂದರೆ ಅವರು ಈ ಜೋಡೆತ್ತು ಸಿನಿಮಾ ಕತೆ ಕೇಳಿದರು. ಹೌದು ಹೌದು. ಸೊ ನಾನು ಹೋಗಿ ಕೇಳ್ಕೊಂಡು ಬಂದ ಮೇಲೆ ನಾನು ಫಸ್ಟ್ ಅವ್ರಿಗೆ ಹೇಳಿದೆ, ಬಸ್ ಆ ಥರ ಇದ್ದಾರೆ, ಹಿಂಗೆ ಹೋಗಿದ್ದೆ, ಹಿಂಗೆ ಇದನ್ನು ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು, ಅದೊಂದು ಮಾಡ್ತಾಯಿದ್ದೆ ಚಿಕ್ಕಗೋಸ್ಕರ ಮಾಡು ಚಿನ್ನ, ಅದನ್ನು ನಾನು ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, ಅದನ್ನು ನೀನು ಮಾಡು ಸೂಪರ್ ಅಲ್ಲ ಅಂತಂದರು. ಸೊ ಏನಕ್ಕೆ ಅಂತಂದರೆ ಇವಾಗ ನಾವು ಜೊತೆಯಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಅವ್ರಿಗೆ ಹೇಳಬೇಕು. ಯಾಕಂದರೆ ಅವರೇ ಈ ಸಿನಿಮಾ ಮಾಡೋದಕ್ಕೆ ಅವರೇ ಕೂಡ ಕಾರಣ. ಸೂಪರ್ ಸೂಪರ್. ಸೊ ಅದಕ್ಕಾಗಿ ನಾನು ಜೋಡೆತ್ತು. ಒಳ್ಳೆಯದಾಗಲಿ, ಜಾಸ್ತಿ ಸಿನಿಮಾಗಳಲ್ಲಿ ಬ್ಯುಸಿ ಆಗುವಂತಾಗಲಿ. ಮತ್ತು ಮುಂದಿನ ದರ್ಶನ್ ಅವರ ಸಿನಿಮಾ ವೀರ ಸಿಂಧೂರ ಲಕ್ಷ್ಮಣ ಕೂಡ ನೀವೇ ಮಾಡ್ತೀರಾ ಅನಿಸುತ್ತೆ. ನೀವೇನೇ ಇನ್ನು ಆಲ್ಮೋಸ್ಟ್ ಅಲ್ಲ, ತರುಣ್ ಅವ್ರಿಗೂ ಮತ್ತು ದರ್ಶನ್ ಅವ್ರಿಗೆ ನೀವು ಒಂಥರ ಆಸ್ಥಾನ ಕಲಾವಿದರಿದ್ದಂಗೆ, ಆಸ್ಥಾನ ತಂತ್ರಜ್ಞರಿದ್ದಂಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಡೆವಿಲ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ, ಮತ್ತು ನಾವು ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆದಮೇಲೆ ಅದು ಸಕ್ಸಸ್ ಬಗ್ಗೆ ಒಂದ್ಸರಿ ಯಾವಾಗಾದರೂ ಒಂದು ಸಣ್ಣ ಸಂದರ್ಶನ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ಸಿನಿಮಾಟೋಗ್ರಾಫರು. ಇವರು ಬರೀ ಡೆವಿಲ್ ಸಿನಿಮಾದ ಸಿನಿಮಾಟೋಗ್ರಾಫರ್ ಅಷ್ಟೇ ಅಲ್ಲ, ನಟ ದರ್ಶನ್ ಅವರ ಅಚ್ಚುಮೆಚ್ಚಿನ ಸಿನಿಮಾಟೋಗ್ರಾಫರ್, ತಂತ್ರಜ್ಞ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಕೆಲಸ ಮಾಡೋದಿದೆಯಲ್ಲ, ಅದೊಂದೊಳ್ಳೆ ಬಾಂಡಿಂಗ್ ಏರ್ಪಟ್ಟಿದ್ರೆ ಮಾತ್ರ ಈ ಥರದ ಒಂದು ಕಾಂಬಿನೇಷನ್ಗಳು ರಿಪೀಟೆಡ್ಲಿ ಆಗುತ್ತೆ. ಅದಕ್ಕೆ ಜ್ವಲಂತ ಸಾಕ್ಷಿ ಸುಧಾಕರ್ ಎಸ್ ರಾಜ್ ಅವರು. ಸೊ ಡೆವಿಲ್ ಸಿನಿಮಾ ಎಷ್ಟು ಲ್ಯಾವಿಶ್ ಆಗಿ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಎಷ್ಟು ರಿಚ್ ಆಗಿ ಬಂದಿದೆ ಅನ್ನೋದಕ್ಕೆ ಅದರ ಹಿಂದೆ ಇರ್ತಕ್ಕಂತಹ ಶಕ್ತಿ ಕ್ಯಾಮ್ರಾಮನ್ನು DOP ಸುಧಾಕರ್ ರಾಜ್ ಅವರು. ಸೊ ಅವರ ಮುಂದಿನ ಎಲ್ಲ ಸಿನಿಮಾಗಳಿಗೂ ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ, ಡೆವಿಲ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.